ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ ಮೂರನೇ ಮಂಗಲ ಕಲಶಿದೆ. ಲೋಕ ಕರ್ಮ ತತೋಸ್ತು ಸೋಸ್ತು ಚ ಪರಿ ಸ್ಪಂದಾತ್ಮಕಂ ಕರ್ಮ ತಾನ್ಯಸ್ಮಿನ್ ಕರಣಾನಿ ಸಂತು ಚಿದಚಿತ್ ವ್ಯಾಪಾದನಂ ಚಾಸ್ತು ತತ್ ರಾಗಾದೀನುಪಯೋಗ ಭೂಮಿ ಮನಯನ್ ಜ್ಞಾನಂ ಭವಂತ್ಯೇವಂ ಬಂಧಂ ನೈವ ಕುತೋಪ್ಯುಪೈತ್ಯಯೋ ಸಮ್ಯಕ್ ಧ್ರುವಾತ್ಮ ಧ್ರುವಂ. ತತಃ ಲೋಕಃ ಕರ್ಮ ಅಸ್ತು ಚ ತತ್ ಪರಿಸ್ಪಂದಾತ್ಮಕಂ ಕರ್ಮ ಅಸ್ತು ಅಸ್ಮಿನ್ ತಾನಿ ಕರಣಾನಿ ಸಂತು ಚ ತತ್ ಚಿದಚಿದ್ವ್ಯಾಪಾದನಂ ಅಸ್ತು. ಆ ಕಾರಣದಿಂದ ಕಾರ್ಮಣ ವರ್ಗಣಗಳಿಂದ ಸಮಸ್ತ ಲೋಕಾಕಾಶವು ತುಂಬಿಕೊಂಡಿರುವುದು ಅದಂತೂ ಹೇಗಿದೆಯೋ ಹಾಗೆಯೇ ಇದೆ. ಚ ಮತ್ತು ತತ್ ಪರಿಸ್ಪಂದಾತ್ಮಕಂ ಕರ್ಮ ಅಸ್ತು. ಯಾವ ಆತ್ಮಪ್ರದೇಶಗಳ ಕಂಪನ ರೂಪದಂಥ ಮನವಚನ ಕಾಯರೂಪ ತ್ರಿಯೋಗವು ಅದು ಕೂಡ ಹೇಗಿತ್ತು ಹಾಗೆಯೇ ಇದೆ. ಆದಾಗ್ಯೂ ಕರ್ಮಗಳ ಬಂಧ ಆಗುವುದಿಲ್ಲ. ಇಲ್ಲಿ ಸಿದ್ಧಾಂತ ಗ್ರಂಥದೊಳಗ ಯಾವ ಮನವಚನ ಕಾಯ ಯೋಗ ಸ ಆಶ್ರವ ಅನ್ನುವಂಥ ಯಾವ ಸೂತ್ರ ಬಂದಿದೆಯೋ ಆ ಸೂತ್ರಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಅಭ್ಯಾಸು ಜೀವಗಳಲ್ಲಿ ಸಂದೇಹ ಇರ್ತಿದೆ. ಮನವಚನ ಕಾಯ ಯೋಗದಿಂದ ಕರ್ಮಗಳ ಆಶ್ರವ ಆಗ್ತಿದೆ ಅನ್ನೋದಾಗಿ. ಆಶ್ರವ ಆಗ್ತಿದೆ ಇದನ್ನೇ ಹೇಳಿದರಲ್ಲಿ ಅದರ ಬಂಧ ಆಗೋದು ಹೇಳಿದ್ರೆ ಅಲ್ಲಿ ಕೂಡ. ಇನ್ನು ಒಂದು ಮಾತೇನಿದೆ, ಯಾವುದು ಆಶ್ರವಿತ ಆಗ್ತಿದೆಯೋ ಅದು ಬಂಧಕ್ಕೆ ಪ್ರಾಪ್ತ ಆಗ್ತಿದೆ ಅನ್ನೋದು ಕೂಡ ಮಾತು ಇದೆ. ಅದ ಸಾಂಪ್ರದಾಯಿಕ ಆಶ್ರವದ ಸ್ವರೂಪನ ಇದೆ. ಸಾಂಪ್ರದಾಯಿಕ ಆಶ್ರವದೊಳಗ ಯಾವ ಕಾರ್ಮಣ ವರ್ಗಣಗಳ ಆತ್ಮನ ಪ್ರದೇಶದ ಕಡೆಗೆ ಬರ್ತವೆಯೋ ಅವು ಬಂಧರೂಪದ ಅವಸ್ಥೆಗೆ ಪ್ರಾಪ್ತಾಗಿ ಜೀವದ ಕ್ಷೇತ್ರದೊಳಗೆ ನಿಂತುಕೊಳ್ಳುತ್ತವೆ. ಇರಿಯಾಪಥ ಆಶ್ರವ ಏನಿದೆ ಆ ಆಶ್ರವದಿಂದ ಬಂದಿರುವಂಥ ಅರ್ಥಾತ್ ಆಶ್ರವಿತ ಆಗಿರುವಂಥ ಕಾರ್ಮಣ ವರ್ಗಣಗಳ ಬಂಧರೂಪ ಆಗುವುದಿಲ್ಲ. ಇದು ಸಾಮಾನ್ಯ ನಿಯಮ ಇದೆ. ಹೀಗಿದ್ದ ಕಾರಣ ಇಲ್ಲಿ ಸಮ್ಯಕ್ ದೃಷ್ಟಿ ಜೀವನಿಗೆ ಮನವಚನ ಕಾಯಿ ಯೋಗ ಇದೆ, ಅದರಿಂದ ಆಶ್ರವ ಆಗ್ತಿದೆ, ಅದರ ಬಂಧ ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಂಧದ ಮಾತನ್ನು ಎಲ್ಲಿ ಸಂವರ ಅಧಿಕಾರ ಆರಂಭ ಆಗಿತ್ತೋ ಅಲ್ಲಿ ಸ್ಪಷ್ಟಪಡಿಸಿ ಬಂದಿದ್ದರು. ಅಲ್ಲಿ ಬಂಧ ಆಗುವುದಿಲ್ಲ, ಅದರ ಆಶ್ರವ ನಿಂತು ಹೋದದ್ದಿದೆ, ಅಥವಾ ಮೇಲೆ ಕ್ಷಪಕ ಶ್ರೇಣಿ ಆರೋಹಣೆ ಮಾಡಿದ ನಂತರ ಬಂಧದ ನಿರೋಧ ಆಗ್ತಿದೆ, ಇವೆಲ್ಲ ಮಾತುಗಳ ಸ್ಪಷ್ಟೀಕರಣ ಮಾಡಿ ಬಂದಿದ್ದಾರೆ ಸಂವರ ಅಧಿಕಾರದ ಕಲಶಗಳಲ್ಲಿ. ಹಾಗಾದ್ರೆ ಇಲ್ಲಿ ಸಮ್ಯಕ್ ದೃಷ್ಟಿ ಜೀವನಿಗೆ ಎರಡು ಪ್ರಬಲವಾದಂಥ ಕಾರಣಗಳ ಹೇಗಿದ್ದಾವೆ ಹಾಗೆ ಇದ್ರೂ ಕೂಡ ಈಗ ನಮಗೆ ಆ ವಿಷಯದ ಕಡೆಗೆ ಹೋಗೋದು ಅವಶ್ಯಕಿಲ್ಲ. ಯಾವ ವಿಷಯ? ಲೋಕಾಕಾಶದೊಳಗ ಕಾರ್ಮಣ ವರ್ಗಣಗಳ ಹಿಂದಿನ ಕಲಶದೊಳಗೆ ಹೇಳಿದ್ರಲ್ಲ ಘೃತಘಟ್ಟದ ಹಾಗೆ ತುಂಬಿಕೊಂಡಿದ್ದಾವೆ ಅಂಥೇಳಿ. ಹಾಗಾದರೆ ನಿರಂತರ ಜೀವರುಗಳಲ್ಲಿ, ಅನಂತ ಜೀವರುಗಳಲ್ಲಿ
ವಿಕಾರಿ ಭಾವಗಳ ಆಗ್ತಾ ಇರ್ತವೆ. ಮತ್ತು ಅವು ಲೋಕಾಕಾಶದೊಳಗೆ ಹೇಗೆ ತುಂಬಿದವ ಹಾಗೆ ತುಂಬಿದ್ದೂ ಇರ್ತವೆ. ಕಾರ್ಮಣ ವರ್ಗಣಗಳ ನಿರಂತರ ಅನಂತ ಜೀವಗಳಲ್ಲಿ ವಿಕಾರಿ ಭಾವ ಆಗ್ತಾವ ಅಂದಮೇಲೆ ಅವುಗಳಿಗೆ ಅವ ಬಂಧರೂಪಕ್ಕೆ ಪ್ರಾಪ್ತ ಆಗ್ತಾವಲ್ಲ. ಹಾಗಿದ್ರೂ ಕೂಡ ಲೋಕಾಕಾಶದೊಳಗೆ ಸದೈವ ತುಂಬಿದ್ದೂ ಅದವ್ರಿ ಕಾರ್ಮಣ ವರ್ಗಣಗಳ. ಅರೆ ಸಮ್ಯಕ್ ದೃಷ್ಟಿಗಳಂತೂ ಕಡಿಮೆ ಇದ್ದಾರಲ್ಲ, ಮಿಥ್ಯಾದೃಷ್ಟಿಗಳ ಸಂಖ್ಯೆ ಅನಂತ ಇದೆ. ನಿರಂತರ ಬಂಧಕ್ಕೆ ಪ್ರಾಪ್ತ ಆಗ್ತಾ ಇದ್ರೂ ಅವು ತುಂಬಿದ್ದೂ ಹೇಗದವು ಲೋಕಾಕಾಶದ ಪ್ರದೇಶವನ್ನೆಲ್ಲ ಆಕ್ರಮಿಸಿದ್ದೂ ಹೇಗದವು. ಇದಂತೂ ನಿಸರ್ಗದ ವ್ಯವಸ್ಥೆ ಆಯಿತು. ಯಾಕೆ ಅಂತಂದ್ರೆ ಸ್ವಲ್ಪನ ತಿಳ್ಕೊಂಡು ಹೋಗೋಣ. ಯಾಕೆ ಹೇಗೆ ಅಂತಂದ್ರೆ ಒಂದು ಜೀವದ ಸಲುವಾಗಿ ಅನಂತ ಪರಮಾಣುಗಳಾದವ್ರೆ. ಹೀಗಿರೋ ವೇಳೆದೊಳಗೆ ಆ ಪರಮಾಣುಗಳ ಈ ಜೀವ ಸಾಗರೋಪಮಕ್ಕೆ ಸಂಬಂಧಿಸಿದ ಹಾಗೆ ವಿಕಾರಿ ಅಥವಾ ವಿಪರೀತ ಪರಿಣಾಮ ಮಾಡಿ ಅವುಗಳನ್ನು ಕರ್ಮರೂಪದಿಂದ ಆಕರ್ಷಿಸಿಕೊಂಡ್ರೂ ಕೂಡ ಆ ಕಾರ್ಮಣ ವರ್ಗಣಗಳ ಹೇಗಿದ್ದಾವೆ ಹಾಗೆಯೇ ಲೋಕಾಕಾಶ ತುಂಬಿ ಇದ್ದಾವೆ. ಇದರಿಂದ ಅವು ಖಾಲಿ ಹೇಗಾಗುವುದಿಲ್ಲ ಈ ಪ್ರಶ್ನೆಗಿಂತ ಒಂದು ಅರ್ಥ ಪ್ರಕಟ ಆಗ್ತಿದೆ. ಏನ ಅಂತಂದ್ರೆ ಜೀವ ವಿಕಾರಿ ಪರಿಣಾಮ ಮಾಡಿದ್ರೆ ಸಾಕು, ಕಾರ್ಮಣ ವರ್ಗಣಗಳಲ್ಲಿ ಅದಾವನ ಜೀವ ವಿಕಾರಿ ಪರಿಣಾಮದೊಳಗೆ ನಿಂತುಕೊಳ್ಳುವುದಿಲ್ಲ. ಮತ್ತು ಕಾರ್ಮಣ ವರ್ಗಣಗಳಿಂದ ಬಂಧ ಆಗ್ತಿದೆ ಹೀಗೆ ಸ್ವರೂಪ ಇಲ್ಲ. ಅದರ ಜೀವ ವಿಕಾರಿ ಪರಿಣಾಮದೊಳಗೆ ತನ್ಮಯ ರೂಪದಿಂದ ವರ್ತಿಸ್ತಾನೆ ಮತ್ತು ಕಾರ್ಮಣ ವರ್ಗಣಗಳು ಕಮ್ಮಿ ಬೀಳ್ತವೆ. ಹೀಗೆ ಮಾತಿಲ್ಲ. ಅರೆ ವಿಶ್ವದ ವ್ಯವಸ್ಥೆನ ಹೀಗಿದೆ. ಇದು ಹೇಗಿದೆಯೋ ಹಾಗೆ ಇದೆ ಅಂಥೇಳಿ ತಿಳ್ಕೊಳ್ಳೋದೇ ಶ್ರೇಯಸ್ಕರ ಇದೆ. ಅಪ್ರಯೋಜನಭೂತ ವಿಷಯದೊಳಗೆ ನಮ್ಮ ಬುದ್ಧಿ ಮತ್ತು ಸಮಯವನ್ನು ಅಧಿಕ ತೊಡಗಿಸುವುದ ಅವಶ್ಯಕ ಇಲ್ಲ. ಯಾಕೆ ಅಂತಂದ್ರೆ ಅದು ಅಪ್ರಯೋಜನ. ಮತ್ತು ವಿಶ್ವದೊಳಗೆ ಪರಮಾಣುಗಳಂತೂ ವರ್ಗಣ ರೂಪದಿಂದ ಆಗ್ತಾ ಇರ್ತವೆ, ಬಿಡುಗಡೆ ಹೊಂದುತ್ತಾ ಇರ್ತವೆ. ಇನ್ನೊಂದು ಮಾತು ಹೀಗಿದೆ, ಯಾವ ಸಮಯದೊಳಗೆ ಜೀವ ತೀರ ವಿಪರೀತ ಭಾವ ಮಾಡ್ತಾನಲ್ಲ, ಮೋಹ ಭಾವ ಮಾಡ್ತಾನಲ್ಲ, ಅದರಿಂದ ಮೋಹನೀಯದ ಯಾವ ಬಂಧ ಆಗ್ತಿದೆ ಅಂಥೇಳಿ ಹೇಳಿದ್ರಲ್ಲ, 70 ಕೋಟಿ ಸಾಗರದ ಜ್ಞಾನಾವರಣೀಯದ 30 ಕೋಟಿ ಸಾಗರ, ಇವೆಲ್ಲ ಏನು ಹೇಳಿದ್ರಲ್ಲ ಬಂಧ ಆಗ್ತಿದೆ. ಈ ಮಾತು ಸತ್ಯ. ಯಾವ ರೂಪದ ಬಂಧ ಆಗ್ತಿದೆ? ಅಷ್ಟ ಕಾಲದವರೆಗೆ ಸ್ಥಿತಿಯನ್ನು ಧಾರಣ ಮಾಡಿ ಬಹಳಷ್ಟು ಪರಮಾಣುಗಳ ಅಥವಾ ಕಾರ್ಮಣ ವರ್ಗಣಗಳ ಬರ್ತಾವೆ. ಹೀಗೆ ನಿಯಮಿತ. ಯಾಕೆ ಅಂತಂದ್ರೆ ಅದು ಬೇರೆ ವಿಭಾಗ ಇದೆಯಲ್ಲ, ಯಾವುದ ಸಂಖ್ಯೆಯ ವಿಭಾಗ ಬೇರೆ ಇದೆ ಮತ್ತು ಸ್ಥಿತಿಯ ವಿಭಾಗ ಬೇರೆ ಇದೆ. ಆ ಸಂಖ್ಯೆ ಪರಮಾಣುಗಳದ್ದು ಅಥವಾ ಕಾರ್ಮಣ ವರ್ಗಣಗಳದ್ದು ಅಧ್ಯಾತ್ಮಶಾಸ್ತ್ರದೊಳಗೆ ಪರಮಾಣು ಅಂಥೇಳಿ ಹೇಳಿದರು, ಕರ್ಣಾನುಯೋಗದೊಳಗೆ ಕಾರ್ಮಣ ವರ್ಗಣ ಅಂಥೇಳಿ ಹೇಳಿದರು. ಇಲ್ಲಿ ಯಾವ ಪ್ರಕಾರ ಮನುಷ್ಯ ಒಂದು ಮನೆಯಲ್ಲಿ ಅಥವಾ ಒಂದು ಮನೆತನದಲ್ಲಿ ಉದಿಸಿ ಬರುವಂಥ ಜೀವರುಗಳ ಒಂದು ಅಲ್ಪಾಯುಷಿ ಇರ್ತಿದೆ, ಒಂದು ದೀರ್ಘಾಯುಷಿ ಇರ್ತಿದೆ, ಒಂದು ನಿರೋಗಿ ಇರ್ತಿದೆ, ಒಂದು ರೋಗಿ ಇರ್ತಿದೆ, ಒಂದು ಸುಂದರ ಇರ್ತಿದೆ, ಒಂದು ಕುರೂಪ ಇರ್ತಿದೆ. ಅದೇ ಪ್ರಕಾರ ಇಲ್ಲಿ ಒಂದು ಕಾರ್ಮಣ ವರ್ಗಣದೊಳಗೆ 70 ಕೋಟಿ ಸಾಗರದವರೆಗೆ ಸ್ಥಿತಿಬಂಧಕ್ಕೆ ಪ್ರಾಪ್ತ ಆಗುವಂಥ ಯೋಗ್ಯತೆ ಇರ್ತಿದೆ. ಇನ್ನು ಆ 70 ಕೋಟಿದ್ದೇನು ಪರಿಮಿತಿ ಇದೆಯಲ್ಲ, ಕಾಲದ ಅವಧಿ ಇದೆಯಲ್ಲ, ಅದು ಮಾತ್ರ ಹೀಗಿದೆ ರೀ.
ಆ ಯಾವ ಒಂದು ಕರ್ಮ ಪ್ರಕೃತಿ ರೂಪದಿಂದ ಕಾರ್ಮಣ ವರ್ಗಣಗಳ ಬಂಧಿಸಿದವಲ್ಲ, ಮೋಹನೀಯವೆಂಬ ಕರ್ಮ ಪ್ರಕೃತಿಯ ರೂಪದಿಂದ ಕಾರ್ಮಣ ವರ್ಗಣಗಳ ಸ್ನಿಗ್ಧ ರೂಪ ಧಾರಣ ಮಾಡಿ ಬಂಧಿಸಿದವಲ್ಲ, ಅವ ಕಡೆಯವರೆಗೆ 70 ಕೋಟಾಕೋಟಿ ಸಾಗರದವರೆಗೆ ಅವೇ ಇರಬೇಕು, ಹೀಗೆ ನಿಯಮ ಇರ್ತದೆ. ಒಂದು 4 ಇರ್ತಾವಂಥೇಳಿ ಲೆಕ್ಕದ ಸಂಖ್ಯೆಯ ಕಡೆಗೆ ಅಧಿಕ ಗಮನ ಕೊಡೋದಿಲ್ಲ. ಒಂದು 4 ಅಂಥವು ಇರ್ತಾವಂಥೇಳಿ ಇಟ್ಕೊಳ್ಳೋರಿ. ಯಾವ ಪ್ರಕಾರ ಇಲ್ಲಿ ಮನೆತನದ ಪರಂಪರೆ ನಡೀತಿದೆಯಲ್ಲ, ಹಳೆಯವರು ಹೋಗ್ತಾರೆ, ಹೊಸವರು ಬರ್ತಾರೆ. ಆದರೆ ಅದೇ ಐಶ್ವರ್ಯವನ್ನು, ಅದೇ ಅಡ್ನಾಮವನ್ನು ನಡೆಸ್ತಾ ಇರ್ತಾರಲ್ಲ ಅವರ. ಹಾಗೆಯೇ ಅದೇ ಕರ್ಮ ಪ್ರಕೃತಿಯೊಳಗೆ ಕೆಲವೊಂದು ಉದುರಿ ಹೋಗ್ತವೆ, ಕೆಲವೊಂದು ಬಂದು ಅಂಟ್ಕೊಳ್ತವೆ. ಅದರೊಳಗೆ ಅಂಥ ಸಾಮರ್ಥ್ಯ ಇದೆ ರೀ. ಯಾವ ಆ ಸಮಯದೊಳಗೆ ಬಂದಾಗಿದ್ದವು ಅವು ಎಷ್ಟು ಸಂಖ್ಯೆಯಲ್ಲಿ ಆಗಿದಾವ ಅನ್ನೋದೇನು ನಮಗೆ ಗೊತ್ತಿಲ್ಲ. ಸಂಖ್ಯೆ ಬೇರೆ ಇದೆ, ಸ್ಥಿತಿ ಬೇರೆ ಇದೆ. ಇದು ಒಂದು ಮಾತು. ಅಷ್ಟು ದೀರ್ಘ ಸ್ಥಿತಿಯ ಸಲುವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಅವು ಬರಬೇಕು, ಹೀಗೆ ನಿಯಮ ಇಲ್ಲ. ಮತ್ತು ಯಾವ ಕಮ್ಮಿ ಸ್ಥಿತಿ ಧಾರಣ ಮಾಡಿ ಬಂದಿದ್ದಾವಲ್ಲ ಅವು ಕೂಡ ಆ ರೂಪ ಆಗ್ತವೆ. ಕಮ್ಮಿ ಸ್ಥಿತಿ ಧಾರಣ ಮಾಡಿ ಬಂದಿರುವಂಥವ ಯಾವ ಕಾರ್ಮಣ ವರ್ಗಣಗಳದವಲ್ಲ ಅವು ಪರಮಾಣುನ ಅದಾವ್ರಲ್ಲ. ವರ್ಗಣ ಅಂಥೇಳಿ ಸ್ಥೂಲ ರೂಪದಿಂದ ಹೇಳ್ತು, ಪರಮಾಣುನ ಅದಾವ. ಆ ಪರಮಾಣುಗಳ ಕಮ್ಮಿ ಸ್ಥಿತಿ, ಅರೆ ದಶಕರ್ಣವನ್ನು ಅಣ್ಣಾಜಿ ತಂದಿದ್ದರಲ್ಲ ಪುಸ್ತಕ, ಅದನ್ನು ಒಂದ್ಸಲ ಓದಿ ಅವಾಗಲೇ ನೋಡೋದ್ರೆ ಅವು ಮೇಲೇನೂ ಕೆಳಗೆ ಹೋಗ್ತವೆ, ಕೆಳಗಿನೂ ಮೇಲೆ ಹೋಗ್ತವೆ. ಕಾರ್ಮಣ ವರ್ಗಣಗಳ ಕಾರಣ ಏನ? ಪರಿಣಾಮದ ನಿಮಿತ್ತದಿಂದನೇ. ಇಲ್ಲಿ ಜೀವದ ಪರಿಣಾಮ ಆ ಮೋಹದೊಳಗೆ ತೀವ್ರ ರೂಪ ಆಯಿತು ಅಂತಂದ್ರೆ, ಯಾವ ಈಗ ಸ್ಥಿತಿಬಂಧ ಅಧಿಕ ಮಾಡಿಕೊಂಡಿದ್ದಾವಲ್ಲ ಅವು ಕೂಡ ಮುಂದೆ ಪರಿಣಾಮ ವಿಶೇಷದಿಂದ ಅದರೊಳಗಿನ ಕೆಲವು ಹೋಗ್ತವೆ, ಕೆಲವು ಇರ್ತವೆ, ಕೆಲವಕ್ಕೆ ಆಹ್ವಾನ ಕೊಡ್ತವೆ. ಅವು ಬಂದದ್ದು ಎಲ್ಲ ಅದೇ ರೂಪದಿಂದ ಅಷ್ಟು ಕಾಲದವರೆಗೆ ಇರ್ತವೆ ಅನ್ನುವ ಮಾತಿಲ್ಲ. ಇನ್ನು ಸಂಖ್ಯೆ ಮತ್ತು ಸ್ಥಿತಿ ಯಾವ ಪ್ರಕಾರ ಸ್ವತಂತ್ರ ಇದೆ, ಅದೇ ಪ್ರಕಾರ ಅವಧಿ ಕೂಡ ಸ್ವತಂತ್ರನೇ ಇದೆ. ಅವಧಿನೂ ಸ್ವತಂತ್ರ ಇದೆ, ಸ್ವಭಾವನೂ ಸ್ವತಂತ್ರ ಇದೆ. ದುರ್ಭಾಗ್ಯದಿಂದ ಒಳ್ಳೆಯ ಮನೆತನದೊಳಗ ಯಾವನೋ ಓರ್ವ ಅಪಾತ್ರ ಜೀವ ಬರೋ ಸಾಧ್ಯ ಇದೆ ಅಲ್ಲ. ಇಕ್ಷ್ವಾಕು ವಂಶದೊಳಗ ಯುಗದ ಆದಿಯಲ್ಲಿ ಮರೀಚಿ ಅಂತ ಅಪಾತ್ರ ಜೀವ ಬಂದಲ್ಲ, ಅವನ ಪಾತ್ರತೆ ಬಂತು 1 ಕೋಟಿ ಸಾಗರದ ನಂತರ. ಹೌದಿಲ್ಲ? ಆದರೆ ಆ ಸಮಯದ ಅಪೇಕ್ಷಾದಿಂದ ನೋಡಿದರೆ ಆ ಮನೆತನಕ್ಕೆ ಅದು ಅಪಾತ್ರ ಜೀವ. ಅದೇ ಪ್ರಕಾರ ಇಲ್ಲೇನ ಸಂಖ್ಯೆ ಬಂದದ್ದಿದೆ, ಅವುಗಳ ಸ್ವಭಾವ ಏಕ ಪ್ರಕಾರ ಇರುತ್ತದೆ. 70 ಕೋಟಿ ಸಾಗರದ ಬಂಧಾಯಿತು ಅಂಥೇಳಿ ಹೇಳಿದಾರಲ್ಲ. ಆದರೆ ಅಲ್ಲೇನ ಆ ಆಶ್ರವಿತ ಆದಂಥ ಪರಮಾಣುಗಳ ಸಂಖ್ಯೆ ಇದೆಯಲ್ಲ, ಅವು ಎಲ್ಲದರದ್ದು ಸ್ವಭಾವ 70 ಕೋಟಿ ಉಳಿಯುವಂಥದ್ದು ಇರುವುದಿಲ್ಲ. ಸ್ಥೂಲ ರೂಪದಿಂದ ಆ ಪರಿಣಾಮದಿಂದ ಬಂದಿರುವಂಥ ಪರಮಾಣುಗಳಲ್ಲೇ ಅಂಥ ಯೋಗ್ಯತೆ ಇದೆ ಅಂಥೇಳಿ ಹೇಳೋದಿದೆ ಸ್ಥೂಲ ರೂಪದಿಂದ. ಅದಕ್ಕೆ ನೋಡ್ರಿ, ಏನು ಹೇಳೋದ ವಾಸ್ತವದಲ್ಲಿ 3 ಅನುಯೋಗೇನದವಲ್ಲ, ಆ 3 ಅನುಯೋಗದೊಳಗ ಅಥವಾ 4 ಅನುಯೋಗದೊಳಗ ಕರ್ಣಾನುಯೋಗ ಸೂಕ್ಷ್ಮ ಅಂಥೇಳಿ ಹೇಳಿದ್ರಲ್ಲ, ವಾಸ್ತವದಲ್ಲಿ ಇಲ್ಲ ಕರ್ಣಾನುಯೋಗ ಸೂಕ್ಷ್ಮ. ಅಜ್ಞಾನದ ಅವಸ್ಥೆಯೊಳಗದ ಸೂಕ್ಷ್ಮ ಅನ್ನಿಸ್ತಿದೆ. ನಿಜವಾಗಿ ಸೂಕ್ಷ್ಮ ಇರೋದು ಭೇದಜ್ಞಾನದ ಮಾತು, ದ್ರವ್ಯಾನುಯೋಗ ಪ್ರಯೋಜನಭೂತ ಕಾರ್ಯ. ಅದೇ ಸೂಕ್ಷ್ಮ ಇರೋದ್ರೆ ಈ ಕರ್ಮಗಳ ಸಂಖ್ಯೆ ಮೊದಲಾದವುಗಳನ್ನು ಏನು ಹೇಳಿದಾರಲ್ಲ, ಅದು ಗಣಿತದ ಅಪೇಕ್ಷಾದಿಂದ ನಮಗೆ ಸೂಕ್ಷ್ಮ ಅನ್ನಿಸಿದ್ರೂ ಕೂಡ ಅದು ಯಾವ ಪ್ರಕಾರ ಹೇಳಿದ್ದಾರೆ ಆ ಪ್ರಕಾರ ಸರ್ವಥಾ ಇರುವುದಿಲ್ಲರಿ. ನೋಡ್ರಿ, ಒಂದಿಷ್ಟು ಕಾರ್ಮಣ ವರ್ಗಣಗಳ ಜೀವದ ಒಂದು ಸಮಯದ ಪರಿಣಾಮದಿಂದ ಅವನ ಏಕಕ್ಷೇತ್ರಾವಗಾಹ ರೂಪದಿಂದ ಬಂದು ನಿಂತು ಅಂತಂದ್ರೆ
ಪ್ರತಿ ಸಮಯಕ್ಕೆ ಅವನ ಪರಿಣಾಮದೊಳಗೆ ಯಾವ ತರತಮತೆ ಆಗ್ತಿದೆ, ಆ ತರತಮತೆಯ ಕಾರಣದಿಂದ ಅಂಥ ಅಷ್ಟಷ್ಟ ರಾಶಿ ಬರ್ತಾ ಹೋಯಿತು ಅಂತಂದ್ರೆ ನಿಜವಾಗಿನ ಕರ್ಮಣ ವರ್ಗಣಗಳ ಲೋಕಾಕಾಶದ ತುಂಬ ಉಳಿಯೋದ ಸಾಧ್ಯ. ತಿಳಿತೇನೆ? ಇದು ಪ್ರಯೋಜನಭೂತ ವಿಷಯ ಇಲ್ಲದಿದ್ದರೆ ಹೋಗ್ತಾನೂ ಇರ್ತವೆ. ಹೋಗುವ ಸಂಖ್ಯೆ ಕಡಿಮೆ ಇರಬಹುದು, ಬರುವ ಸಂಖ್ಯೆ ಅಧಿಕ ಇರಬಹುದು. ಪರಿಣಾಮದ ವಿಪರೀತತೆ ಅಶುದ್ಧತೆಯ ಆಧಾರದಿಂದ ಆ ಸಂಖ್ಯೆಗಳದ್ದು ಗಣಿತ ಇದೆಯೇ ವಿನಃ ನಿಜವಾಗಿ ಅವುಗಳ ಮುಖ್ಯತೆಯಿಂದ ಅದನ್ನು ತಿಳ್ಕೊಳ್ಳೋದು ಇರುವುದಿಲ್ಲ. ಇದು ಇಲ್ಲಿ ನಮ್ಗೆ ಅಪ್ರಯೋಜನಭೂತ ಅನ್ವೇಷಕರನ್ನು ಕೂಡ ಯಾವಾಗಲೇ ಒಂದ್ಸಲ ನಮ್ಮ ಉಪಯೋಗ ಹೀಗೆ ಕಾರ್ಯ ಮಾಡಬಹುದಲ್ಲ. ಈ ಕಾರ್ಮಣ ವರ್ಗಣಗಳು ಮತ್ತು ಜೀವದ ಅಸಂಖ್ಯ ಪ್ರದೇಶದೊಳಗ ಭಲೆ ಅನಂತ 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 ಪರಮಾಣುಗಳ ಕರ್ಮರೂಪ ಧಾರಣ ಮಾಡಿ ಇರೋದು ಸಾಧ್ಯ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಅವು ಹೋಗ್ತಾನೂ ಇರ್ತವೆ, ಬರ್ತಾನೂ ಇರ್ತವೆ. ಒಂದು ಮಾತು. ಎರಡನೇದ, ಯಾವ ಹೋಗ್ತಾ ಇರ್ತವೆ ಅವುಗಳಲ್ಲೇ ಮತ್ತು ಯಾವ ಬರ್ತಾ ಇರ್ತವೆ ಅವುಗಳಲ್ಲೇ ಪರಿಣಾಮದ ಅಪೇಕ್ಷಾದಿಂದನ ಉಳಿಯುವ ಅಥವಾ ಬಂದು ಹೋಗುವ ಮಾತು ಇದೆ ರೀ. ಪರಿಣಾಮದ ಅಪೇಕ್ಷಾದಿಂದ ಅರೆ ಜೀವದ ಪರಿಣಾಮ ಎಷ್ಟು ಸ್ನಿಗ್ಧ ಇದೆ ಅಲ್ಲ. ಹೋಗ್ತಾ ಇರೋದು ಕೂಡ ನಿಲ್ಲುತ್ತಿದೆ ರೀ, ಬರ್ತಾ ಇರೋದು ಕೂಡ ಬರೋದಿಲ್ಲರಿ. ಯಾವ ಬರ್ತಾ ಇದೆ ಅಲ್ಲ ರಾಶಿ, ಅರೆ ದೃಷ್ಟಾಂತ ಸಾಕಷ್ಟು ಅದಾವ್ರಿ. ಆದ್ರೆ ದೃಷ್ಟಾಂತದೊಳಗೆ ಸಮಯ ಹಾಕೋದು ಬೇಕಿಲ್ಲ. ಸ್ವಲ್ಪ ಅವಲೋಕನೆ ಮಾಡಬೇಕಾದ್ರೆ ಸಮೂಹ ಜನರ ಒಳಗಡೆ ಬರ್ತಾ ಇರೋ ವೇಳೆದೊಳಗೆ ಒಂದು ದ್ವಾರದಿಂದ ಜನರು ಹೊರಗೆ ಹೋಗ್ತಾ ಇದ್ದಾರೆ, ಜನರು ಒಳಗೆ ಬರ್ತಾ ಇದ್ದಾರೆ. ಒಳಗಡೆ ನಡೆದದ್ದು ಇದೆ ಏನೋ ಒಂದು ಶೋ. ಆ ವೇಳೆದೊಳಗ ಬರ್ತಾ ಇರುವಂಥ ಸಮೂಹದೊಳಗಿನ ಕೆಲವು ಮತ್ತೆ ಅಲ್ಲಿ ಆಕರ್ಷಿತ ಆಗಿ ನಿಲ್ಲಬಹುದ್ರಿ. ಅಲ್ಲೇನು ನಡೆದಿದೆ ಅಲ್ಲ ಸ್ಟೇಜದ ಮೇಲೆ ಪರಿಣಾಮ ರೀ ಜೀವದ. ಅದರ ಆಧಾರದಿಂದ ಮತ್ತು ಕೆಲವು ಜನ ಅಲ್ಲೇ ನಿಲ್ಲಬಹುದು. ಬರುವಂಥವ್ರೇನದಾರಲ್ಲ ಹೊರಗಿನಿಂದ ಬರುವಂಥವ್ರು ಏನು ಎಷ್ಟು ಟಿಕೆಟ್ ತೊಗೊಂಡಿದ್ದಾರೋ ಅಥವಾ ಬರ್ತಾ ಇದ್ದಾರೋ ಅವರು ಎಲ್ಲರೂ ಒಳಗೆ ಬರದೇನೋ ಕೆಲವರು ಹೊರಗನ್ನ ಉಳಿಬಹುದ್ರಿ ಕಾರಣವಶಾತ್. ಇಂದಂತೂ ಆ ಕಾರಣ ಸುಲಭ ಇದೆ, ಫೋನ್ ಬಂತು, ಆಗ ಹೋದರ್ರೆ ಅವ ಮತ್ತೇನೋ ನೆನಪಾಯಿತು, ಹೋದ. ರಶ್ ಭಾಳ ಕಾಣಿಸ್ತಿದೆ, ಸ್ವಲ್ಪ ಪಕ್ಕಕ್ಕೆ ಸರದ. ಇದು ದೃಷ್ಟಾಂತ. ಅದೇ ಪ್ರಕಾರ ಇಲ್ಲಿ ಆಗ್ತಾ ಇರ್ತಿದ್ದೇನೆ. ಪರಿಣಾಮ ಮತ್ತು ವರ್ಗಣಗಳದ್ದು ಬರು ಹೋಗುವಿಕೆ ಇದೆ ಅಲ್ಲ, ಅದು ಹೀಗೆ ಆಗ್ತಾ ಇರ್ತಿದೆ. ಯಾವ ಪ್ರಕಾರ ಆಗಮದಲ್ಲಿ ಅಂಕಿ ಸಂಖ್ಯೆಗಳನ್ನು ಹೇಳಿದಾರೋ ಅದೇ ಪ್ರಕಾರ ತಿಳ್ಕೊಳ್ಳೋದಿಲ್ಲ. ಆದರೆ ಆ ಅಂಕಿ ಸಂಖ್ಯೆಗಳನ್ನು ಹೇಳಿರೋದ ಜೀವದ ಪರಿಣಾಮದ ಏರಿಳಿತವನ್ನು, ಸ್ನಿಗ್ಧತೆಯನ್ನು, ವಿಪರೀತತೆಯನ್ನು ತಿಳಿಸಿಕೊಡುವ ಸಲುವಾಗಿ ಹೇಳಿದ್ದಾರೆ. ತಿಳಿತೇನ? ಸೂಕ್ಷ್ಮ ಯಾವುದಿದೆ? ಅರೆ ಸೂಕ್ಷ್ಮ ಒಂದೇ ಇದೆ ನೋಡ್ರಿ. ಕಾರ್ಮಣ ವರ್ಗಣ ಅಂತೂ ವರ್ಗಣ ಉದ್ಗಲದ ಸ್ಕಂದದೊಳಗೆ ಅದರಲ್ಲಿ ನಂಬರ್ ಯಾವುದಿದೆ ರೀ? ಸೂಕ್ಷ್ಮದೊಳಗಿದೆ ರೀ. ಸೂಕ್ಷ್ಮ ಸ್ಥೂಲ ಇವೇನು 6 ಭೇದ ಅದಾವಲ್ಲ, ಅದರೊಳಗೆ ಪರಮಾಣು ಇಲ್ಲ ನಿಜವಾಗಿ, ಅವೆಲ್ಲ ಸ್ಕಂದದ ಭೇದ ಅದಾವ್ರಿ. ಹಾಗಾದ್ರೆ ಸೂಕ್ಷ್ಮ ಯಾವುದಿದೆ? ಕರ್ಮಯೋಗ್ಯ ಪರಮಾಣುಗಳು, ಕರ್ಮ ಬಂಧಯೋಗ್ಯ ಪರಮಾಣುಗಳೇನದವು ಅವು ಸೂಕ್ಷ್ಮ. ಅವುಗಳದ್ದೇನು ಸ್ಕಂದ ಇದೆಯಲ್ಲ ಅದು ಸೂಕ್ಷ್ಮ. ಸೂಕ್ಷ್ಮ ಯಾವ್ದ? ಪರಮಾಣು ಅಲ್ಲ. ಸೂಕ್ಷ್ಮ ಯಾವ್ದ? ಕರ್ಮ ಬಂಧ ಅಯೋಗ್ಯ ಸ್ಕಂಧಗಳು. ಕರ್ಮ ಬಂಧಕ್ಕೆ ಅಯೋಗ್ಯವಿರುವಂತಹ ಸ್ಕಂದಗಳನ್ನ ಸೂಕ್ಷ್ಮ ಅಂತ ಹೇಳಿದ್ದಾರೆ. ಮತ್ತು ಅದಕ್ಕೆ ಅವು ಎಷ್ಟೇ ಸೂಕ್ಷ್ಮ ಇದ್ರೂ ಸ್ಕಂಧ ಇದೆಯಲ್ಲ, ಒಂದು ಸ್ವಲ್ಪ ವಿಚಾರವನ್ನು, ಜ್ಞಾನವನ್ನು, ಪ್ರಯೋಜನದ ವಿಷಯದ ಕಡೆಗೆ ತೊಡಗಿಸೋದು. 3 ಮಾತು. ಒಂದು ಸೂಕ್ಷ್ಮ ಇದೆ, ಅದ ಕರ್ಮ ಬಂಧ ಯೋಗ್ಯ ಸ್ಕಂಧರಿ. ತಿಳಿತೇನ್ರಿ? ಮತ್ತು ಸೂಕ್ಷ್ಮ ಇದೆ, ಅದೇನ ಕರ್ಮ ಬಂಧ ಅಯೋಗ್ಯ ಸ್ಕಂಧರಿ.
ತಿಳಿತಾ? ಎರಡದು. ಇನ್ನು ಮೂರನೇ ಯಾವುದ ಪರಮಾಣು ಇದೆಯಲ್ಲ, ಅದು ಸ್ಕಂಧ ಅಲ್ಲವೇ ಅಲ್ಲ, ಅದು ಪರಮಾಣು ಇದೆ ರೀ. ಅದು ಅತ್ಯಂತ ಸೂಕ್ಷ್ಮ ಇದೆ ರೀ. ಸೂಕ್ಷ್ಮ ಹೇಗಿದೆ? ಅದ ಅವಿಭಾಗಿ ಇದೆ. ಪುದ್ಗಲದ ಅಂತಿಮ ವಿಭಾಗ ಇದೆ ರೀ. ಹೌದೇನಲ್ವ? ಅಂತಿಮ ವಿಭಾಗ ಇದೆ. ಇನ್ನು ಅದ ಅಂತಿಮ ವಿಭಾಗ ರೂಪದ ಯಾವ ಪರಮಾಣು ಇದೆಯಲ್ಲ, ಅದೇನಿದೆ ರೀ, ಅದರದ ಆಕಾರ ಸರ್ವಜ್ಞ ಪ್ರಭು ನೋಡಿದಾರೆ. ಅದು ರೂಪಿ ಇದೆ. ಯಾವುದ? ಪರಮಾಣು ರೂಪಿ ಇದೆ. ಅದು ಹೇಳಿದ್ದಾರೆ ಸರ್ವಜ್ಞ ಪ್ರಭು. ಷಟ್ಕೋಣ ಆಕಾರ ಇದೆ ಮತ್ತು ಒಳಗಡೆ ಹೊಳ್ಳಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದ ಸೂಕ್ಷ್ಮ ಸೂಕ್ಷ್ಮ ವಿಭಾಗೀಯ ಸ್ಕಂಧದ ಇದೆಯಲ್ಲ, ಅದರದ ನಂತರದ ಅದಕ್ಕಿಂತ ಸೂಕ್ಷ್ಮ ಆಯ್ತಾರೆ ಅದ. ಇನ್ನು ಆತ್ಮ ಅಂತೂ ಅರೂಪಿ ಇದ್ದಂತೆ. ಆತ್ಮ ಅಂತೂ ಅರೂಪಿ ಇದ್ದಾನೆ. ಅವ ಎಷ್ಟು ಸೂಕ್ಷ್ಮ ಅದನ್ರಿ? ಸೂಕ್ಷ್ಮ 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 ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುವಿಗಿಂತ ಸೂಕ್ಷ್ಮ. ಅವ ಅಸಂಖ್ಯ ಪ್ರದೇಶಿ ಇದ್ರನು ಕೂಡ, ಅರೆ ನಾನೆಂಥವಿದ್ದೇನೆ, ನನಗೆ ಏನು ಮಾಡುವುದಿದೆ, ಇದನ್ನ ನಮ್ಮೊಳಗೆ ಜಾಗೃತಿ ತರುವ ಸಲುವಾಗಿ ಇದು ಕಥನ ಇದೆ. ಅಸಂಖ್ಯ ಪ್ರದೇಶಿ ಇದ್ರನು ಕೂಡ ಅರೂಪಿ ಚೈತನ್ಯ ಮಾತ್ರ ಆತ್ಮ ಅತ್ಯಂತ ಸೂಕ್ಷ್ಮ. ಎಲ್ಲಿ? ವಸ್ತು ಸಾಪೇಕ್ಷನ ಗ್ರಹಣ ಸಾಪೇಕ್ಷ, ಕಾರ್ಯ ಸಾಪೇಕ್ಷನ ವಸ್ತು ಸಾಪೇಕ್ಷ, ಕಾರಣ ಸಾಪೇಕ್ಷನ ಕಾರ್ಯ ಸಾಪೇಕ್ಷ. ಒಂದು ಸ್ವಲ್ಪ ಮೇಲಿನ ವಿಷಯ ಇದೆ ರೀ. ಯಾಕೆ ಅಂತಂದ್ರೆ ನಮಗೆ ತಿಳಿಯಬಹುದಾದಂಥ ಯೋಗ್ಯತೆ ನಿರ್ಮಾಣ ಆಗಿದೆ. ಮೇಲಿನ ವಿಷಯ ಇದೆ. ಏನು? ಅಸಂಖ್ಯ ಪ್ರದೇಶಿ ಇದ್ರನು ಕೂಡ ಅರೂಪಿ ಚೈತನ್ಯ ಮಾತ್ರ ಅನುಭವ ಗೋಚರ ಆತ್ಮನನ್ನ ತಿಳಿದುಕೊಳ್ಳೋದ, ಗ್ರಹಣ ಮಾಡೋದ, ವಿಕಲ್ಪದೊಳಗೆ ನಿರ್ಣಯ ಮಾಡೋದ, ನಿರ್ವಿಕಲ್ಪ ಅನುಭೂತಿಯ ಸಲುವಾಗಿ ಉದ್ಯಮಶೀಲಾಗೋದ, ಈ ಕಾರ್ಯ ಅನಂತ ಕಾಲದೊಳಗೆ ಆಗ್ಯದ. ಒಂದು ದೃಷ್ಟಿವಾದ ಅಂಗದ ಒಂದು ಅಂಶ ಜ್ಞಾನ, ಸ್ವಲ್ಪ ವಿಭಾಗ ಜ್ಞಾನ ಧರ್ಸೇನಾಚಾರ್ಯರಿಗೆ ಇರ್ತಾರೆ. ಏನ್ರಿ? ದೃಷ್ಟಿವಾದ ಅಂಗದ ಒಂದು 6ನೇ ಭಾಗದಲ್ಲಿ ಯಾವುದೋ ಒಂದು ಭಾಗದ ಸ್ವಲ್ಪ ಜ್ಞಾನ ಇತ್ತು. ಅದರದ ವಿಸ್ತಾರ ಅಷ್ಟಾಗಿದೆ ರೀ. 72,000 ಶ್ಲೋಕ ಪ್ರಮಾಣ, 40,000 ಶ್ಲೋಕ ಪ್ರಮಾಣ, ಅವೆಲ್ಲ ಧವಲ ಜಯ ಧವಲ ಷಟ್ಖಂಡಾಗಮ ಇದೆಲ್ಲ ರಚನೆ ಆಯಿತು. ಒಂದು ಅಂಗದ ಒಂದು ವಿಭಾಗ ಸ್ವಲ್ಪ ಜ್ಞಾನ ರೀ. ಹಾಗಾದ್ರೆ ಇದೆಲ್ಲ ಏನಾಯ್ತು? ಸ್ಥೂಲ ಆಯ್ತು, ಸೂಕ್ಷ್ಮ ಆಯಿತು, ಎಲ್ಲ ಸ್ಥೂಲ. ಇಂಥ ಆ ದೃಷ್ಟಿವಾದ ಅಂಗ ಮೊದಲಾದ 11 ಅಂಗದ ಜ್ಞಾನ, 9 ಪೂರ್ವದ ಜ್ಞಾನ ಈ ಜೀವನಿಗೆ ಆಗಿದೆ ಅಂಥೇಳಿ ಅದು ಸ್ಥೂಲ ಇದೆ. ಭೇದ ವಿಜ್ಞಾನಕ್ಕೆ ಯಾವುದು ಮೂಲ ಇದೆಯೋ ಆ ವಿಷಯದ ಜ್ಞಾನ ಆಗಲಿಲ್ಲ ಅಂಥೇಳಿ ಅದು ಸೂಕ್ಷ್ಮ. ಸಮಗ್ರ ರೂಪದಿಂದೇನ ಕರ್ಣಾನುಯೋಗ ಸೂಕ್ಷ್ಮ ಎಲ್ಲ ಸ್ಥೂಲ ಇದೆ. ಸೂಕ್ಷ್ಮ ಯಾವುದಿದೆ? ಅರೂಪಿ ಚಿನ್ಮಾತ್ರ ಸ್ವರೂಪದ ನಿಜಾತ್ಮನನ್ನ ಅರೂಪಿ ಒಂದು ಸಮಯದ ಜ್ಞಾನದೊಳಗ ಗ್ರಹಣ ಮಾಡೋದ, ಇದು ಲೋಕದೊಳಗ ಎಲ್ಲಕ್ಕಿಂತ ಸೂಕ್ಷ್ಮ ಇರುವ ಕಾರಣ ಈ ಜೀವದಿಂದ ಆ ಕಾರ್ಯ ಇದುವರೆಗೆ ಕಾರಣ ರೂಪದ ವಸ್ತು ಸೂಕ್ಷ್ಮ ಇದೆ, ಕಾರ್ಯ ಆಗೋದು ಅದಕ್ಕಿಂತ ಸೂಕ್ಷ್ಮ ಇದೆ ಪ್ರಭು. ಈ ಕರ್ಮ ವರ್ಗಣಗಳ ಸಂಖ್ಯೆ
ಅವುಗಳ ಸ್ಥಿತಿ, ಅವು ಕೊಡುವಂಥ ಫಲದಾನ ಶಕ್ತಿ, ಇದೆಲ್ಲ ಭಾಳ ಸೂಕ್ಷ್ಮ, ಇದು ಸ್ಥೂಲ. ಯಾಕೆ? ಅದೆಲ್ಲ ಉದ್ಗಲದ ವಿಷಯ. ಉದ್ಗಲ ರೂಪಿ ಇದೆ. ಉದ್ಗಲದ ಜೊತೆಗೆ ಈ ಜೀವದ ವ್ಯವಹಾರ ಚಿರಪರಿಚಿತ ಇದೆ. ತಿಳಿತೇನ? ಯಾವುದರ ಸಲುವಾಗಿ ಇದೆಲ್ಲ ಹೇಳಿತು? ಅರೆ, ಯಾವುದನ್ನು ನಾವು ಸೂಕ್ಷ್ಮ ಅಂತ ಇದ್ದೇವೆ ಅದನ್ನು ಬಿಟ್ಟುಕೊಡೋನು. ಅದಂತೂ ಸ್ಥೂಲ ಅನಂತ ಬಾರಿ ಪ್ರಾಪ್ತ ಆದಂತೆ ಇದೆ. ಸೂಕ್ಷ್ಮ ಒಂದೇ ಇದೆ. ಯಾವುದು ಇದುವರೆಗೆ ಪ್ರಾಪ್ತ ಆಗಿಲ್ಲವೋ ಅದು ಸೂಕ್ಷ್ಮ ಇದೆ. ಭಲೆ ಸಂಜ್ಞೀತನ ನಮಗೆ ಪ್ರಾಪ್ತ ಇದೆ. ಆ ಸಂಜ್ಞೀಗೆನ ಅರ್ಥಾತ್ ಸಂಜ್ಞೀತನದಿಂದ ವಿಕಾಸಗೊಂಡಿರುವಂಥ ಜ್ಞಾನಕ್ಕನ ಆ ಧ್ರುವ ತತ್ವವನ್ನು ಅರೂಪಿ ಚಿನ್ಮಾತ್ರ ಸುಖ ಸ್ವರೂಪಿ ಆತ್ಮನನ್ನು ಗ್ರಹಣ ಮಾಡುವಂಥ ಶಕ್ತಿ ಇದೆ. ಈ ಮಾತು ಸತ್ಯ ಇದ್ರೂ ಈ ಕಾರ್ಯ ಅತ್ಯಂತ ಸೂಕ್ಷ್ಮ. ಕಾರ್ಯ ಅತ್ಯಂತ ಸೂಕ್ಷ್ಮ ಇದೆ. ಇಲ್ಲಿ ಹೇಳಿದರು ಆ ಒಂದು ಕಾರ್ಯ, ಆ ಒಂದು ಸ್ವಾಧೀನ ಸೂಕ್ಷ್ಮ ಅಪೂರ್ವ ಕಾರ್ಯ ಯಾವ ಜೀವದಲ್ಲಿ ಆಗಿದೆಯೋ ಆ ಜೀವದ ಉಪಯೋಗ ಸ್ಥೂಲಕ್ಕೆ ಬರೋದನ್ನೇ ಇಲ್ಲ. ಅರೆ, ಸ್ಥೂಲಕ್ಕೆ ಬರೋದನ್ನೇ ಇಲ್ಲ. ಸ್ಥೂಲ ಯಾವುದ ಅಂತಂದ್ರೆ ಯಾವ ಪರಿಣಾಮ ವಿಶೇಷದ ಜೊತೆಗೆ ಏಕತ್ವ ಇದೆಯೋ ಅದು ಸ್ಥೂಲ ಇದೆ. ಒಂದು ಸ್ವಲ್ಪ ಬಹಳ ವಿಷಯ ಬೇರೆ ಇದೆ ರೀ. ಏನ? ಪರಿಣಾಮ, ಸಮಯವರ್ತಿ ಪರಿಣಾಮ. ಸಮಯವರ್ತಿ ಪರಿಣಾಮದ ಜೊತೆಗೆ ಉಪಯೋಗದ ಏಕತ್ವ ಏನಿದೆಯಲ್ಲ ಅದು ಸ್ಥೂಲ ಇದೆ. ಆ ಸ್ಥೂಲ ಕಾರಣದ ವಿದ್ಯಮಾನತೆಯಿಂದ ಕರ್ಮ ವರ್ಗಣಗಳದ್ದ ಆಗಮನ ಅಂದರೆ ಅಥವಾ ಬಂಧ ರೂಪದ ಕಾರ್ಯ ಆಗ್ತಿದೆ. ಕಾರಣ ಕಾರ್ಯ. ಏನು ಕಾರಣ? ಪರಿಣಾಮ. ಯಾವ ಸಮಯವರ್ತಿ ಪರಿಣಾಮಗಳಿದಾವೆಯೋ ಅದರ ಜೊತೆಗೆ ಜ್ಞಾನದ ಉಪಯೋಗದ ಏಕತೆ ಏನಿದೆಯಲ್ಲ ಇದು ಸ್ಥೂಲ ಇದೆ ರೀ. ಹಾಗಾದರೆ ಸೂಕ್ಷ್ಮ ಯಾವುದು? ಆ ಪರಿಣಾಮವನ್ನು ಜ್ಞಾನ ತಿಳಿತಾ ಇದ್ರೂ ಕೂಡ ಅದರೊಳಗೆ ಏಕ ಆಗದ್ದನ ಪರಿಣಾಮಿಯೊಳಗೆ ಉಳಿಯೋದು ಇದು ಸೂಕ್ಷ್ಮ ಕಾರ್ಯ. ಇದು ಕಾರ್ಯ ಸಾಪೇಕ್ಷ ಸೂಕ್ಷ್ಮ ಇದೆ. ಅವನು ಸ್ಥೂಲಕ್ಕೆ ಇಳಿಯೋದನ್ನೇ ಇಲ್ಲ ಅಂತೇಳಿ ಅವನಿಗೆ ಬಂಧ ಆಗುವುದಿಲ್ಲರಿ. ಬಂಧ ಎಂಥದ್ದಿದೆ? ಬಂಧ ಅತ್ಯಂತ ಸ್ಥೂಲ ಇದೆ. ಬಂಧ ಅತ್ಯಂತ ಸ್ಥೂಲ ಇದೆ. ಉದ್ಗಲ ಸ್ಕಂದದ ಅಪೇಕ್ಷಾದಿಂದ ಅದಕ್ಕೆ ಸ್ಕಂದ ಸೂಕ್ಷ್ಮ ಅಂದ್ರೂ ಕೂಡ ಅದು ಅತ್ಯಂತ ಸ್ಥೂಲ ಆಯ್ತಿಲ್ಲ. ತಿಳಿತಾ ಇದೆ ಅಂದುಕೊಳ್ತೇನ್ರಿ. ತಿಳಿದೇ ಇರಲಿಕ್ಕೆ ಯಾವ ಪ್ರಕಾರದ ಅಡ್ಡಿ ಇಲ್ಲ, ಸ್ಪಷ್ಟನೇ ಇದೆ. ಬಂಧದ ಅಪೇಕ್ಷಾದಿಂದ ಇಲ್ಲಿ ಜೀವದ ಪರಿಣಾಮವನ್ನು ನೋಡಿದ್ರೆ ಇದು ಸ್ಥೂಲ ಇದೆ ರೀ. ಬಂಧ ಯೋಗ್ಯ, ಅರೆ ರೀ, ಬಂಧ ಯೋಗ್ಯ ಪರಿಣಾಮ ಏನಿದೆ ಅದು ಸ್ಥೂಲ ಇದೆ. ಪರಿಣಾಮದ ಜೊತೆಗೆ ಪರಿಣಾಮದ ಜೊತೆಗೆ ಜ್ಞಾನದ ಏಕತೆ ಏನಿದೆ ಅದು ಸ್ಥೂಲ ಕಾರ್ಯ ಇದೆ. ಪರಿಣಾಮಿಯ ಜೊತೆಗೆ ಜ್ಞಾನದ ಏಕತೆ ಏನಿದೆ ಅದು ಸೂಕ್ಷ್ಮ ಕಾರ್ಯ. ಪರಿಣಾಮಿಯ ಜೊತೆಗೆ ಯಾವಾಗ ನಿಶೇಷ ರೂಪದಿಂದ ಅಂತರ್ಮುಖ ಜ್ಞಾನದ ಮೂಲಕ ಆ ಪರಿಣಾಮಿಯ ಗ್ರಹಣ ಆಯಿತು, ಒಂದು ಸಲ ಆದ ನಂತರ ಆ ಅಖಂಡ ಪರಿಣತಿ ಇದೆಯಲ್ಲ ಅದು ಅಶುದ್ಧಕ್ಕೆ ಇಳಿಯೋದನ್ನೇ ಇಲ್ಲ. ಅಶುದ್ಧಕ್ಕೆ ಇಳಿಯೋದನ್ನೇ ಇಲ್ಲ. ಪರಿಣತಿ, ಪರಿಣಾಮಿ, ಪರಿಣಾಮ, ಪರಿಣತಿ. ಪರಿಣತಿ ಏನಿದೆ ಅದ ಪರಿಣಾಮಿ, ಪರಿಣಾಮಿ, ಪರಿಣಾಮಿಯನ್ನು ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮ, ಸ್ವಾಧೀನ ಸ್ವಾಧೀನ, ಅಪೂರ್ವ ಅಪೂರ್ವ ನಿಜ ತತ್ವವನ್ನು ಒಂದು ಸಲ ಗ್ರಹಣ ಮಾಡಿದ ನಂತರ ಏನು ನೀವು ಹೇಳ್ತೀರ ಅಂತ ಹೇಳಿ ಕೇಳೋದೇನ? ನಿಜ ನಿಧಿಯನ್ನು ಪಡೆದುಕೊಂಡ ಜ್ಞಾನಿ ಜನರ ಅದನ್ನು ಗುಪ್ತ
ಮುಕ್ತವಾಗಿ ಭೋಗಿಸ್ತಾರೆ ಅಂಥೇಳಿ ಹೇಳಿದ್ರಲ್ಲ, ಆ ಮಾತಿನ ಆಧಾರದಿಂದ ಇದನ್ನು ಹೇಳ್ತಾರೆ. ಜ್ಞಾನಿ ಜನರ ನಿಜ ನಿಧಿಯನ್ನು ಪಡೆದು ಗುಪ್ತ ರೀತಿಯಿಂದ ಭೋಗಿಸ್ತಾರೆ. ಅರೆ ಕರ್ಮವನ್ನು ಭೋಗಿಸ್ತಾ ಇರೋ ವೇಳೆದೊಳಗೆ, ಅಶುಭ ಕರ್ಮದ ಪ್ರತಿಕೂಲತೆಯನ್ನು ಭೋಗಿಸ್ತಾ ಇರೋ ವೇಳೆದೊಳಗೆ, ರೋಗ ರೂಪದ ಅವಸ್ಥೆಯನ್ನು ಭೋಗಿಸ್ತಾ ಇರೋ ವೇಳೆದೊಳಗೆ ಅವರ ಅತೀಂದ್ರಿಯ ಆನಂದ ಸ್ವಭಾವಿಯಾದಂಥ ಅರೂಪಿ ಚಿನ್ಮಾತ್ರ ತತ್ವವನ್ನು ಶ್ರದ್ಧಾ ಜ್ಞಾನದ ಮುಖ್ಯತೆಯಿಂದ ಭೋಗಿಸ್ತಾ ಇರ್ತಾರೆ. ಅದ್ಭುತ ಮಾತು ಇದೆ. ಅದನ್ನೇ ಯಾವ ಪ್ರಕಾರ ಪೂಜ್ಯಪಾದಾಚಾರ್ಯರು ನುಡಿದರು ನುಡಿಯುವುದಿಲ್ಲ, ನಡೆದರು ನಡೆಯುವುದಿಲ್ಲ ಹೇಳಿದ್ರಲ್ಲ, ಹಾಗೆ ಭೋಗಿಸಿದ್ರು ಭೋಗಿಸೋದಿಲ್ಲ. ಏನು ಭೋಗಿಸೋದಿಲ್ಲ? ಇಲ್ಲಂತೂ ಹೇಳಿದ್ರೆ ಎರಡು ಮಾತು. ಕರ್ಮ ಬಂಧ ಆಗೋದಿಲ್ಲ, ಅದರ ಕಾರಣ ಹೇಳಿದ್ರೆ ಎರಡು. ಏನ? ಕಾರ್ಮಣ ವರ್ಗಣಗಳ ಲೋಕಾಕಾಶದ ತುಂಬೆಲ್ಲ ತುಂಬಿಕೊಂಡಿದ್ದಾವೆ, ಆದ್ರೂ ಅವನಿಗೆ ಕರ್ಮ ಬಂಧ ಆಗೋದಿಲ್ಲ. ಎರಡನೇದ್ದೇನು ಹೇಳಿದ್ರು? ಮನವಚನ ಕಾಯ ಹೇಗಿದ್ದಾವೆಯೋ ಹಾಗೆ ಇದ್ದಾವೆ. ಹೇಗಿದ್ದಾವೆ ಹಾಗೆ ಇದ್ದಾವೆ ಅಂತಂದ್ರೆ ಸುಮ್ಮದವು. ಹೇಗೆ ಕಾರ್ಯ ಮಾಡ್ತಾ ಇದ್ವಲ್ಲ ಈ ಮೊದಲ, ಹಾಗೆ ಮಾಡ್ತಾ ಇದ್ದಾವ್ರಿ. ಅದಕ್ಕೆ ಇದು ಅಲೌಕಿಕ ವಿಚಿತ್ರ ಮಾತು ಇದೆ ರೀ ಧರ್ಮದ ಸಮ್ಯಕ್ ದೃಷ್ಟಿಯಿಂದ ಅಂಥೇಳಿನ ನಮ್ಮ ರತ್ನಾಕರ ವರ್ಣನು ಹೇಳಿದರೆ ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ, ಭೋಗಿಸಿದ್ರೂ ಬ್ರಹ್ಮಚಾರಿ. ಅದೇ ರೀ ಭೋಗ ಏಕಪತ್ನಿ ವ್ರತಸ್ಥ ಇರಲಿಲ್ಲ. 96,000 ರಾಣಿಯರ ಜೊತೆಗೆ ದಿನನಿತ್ಯವೂ ಭೋಗಿಸಿದ್ರೂ ಅವನು ಬ್ರಹ್ಮಚಾರಿ ಅಂಥೇಳಿ ಈ ಮಾತಾ ಈ ಸ್ಥೂಲ ಜ್ಞಾನಿಗೆ ಸ್ವೀಕಾರ ಆಗುವುದು, ತಿಳಿದು ಬರುವುದಿಲ್ಲ. ಆಗ ತಿಳಿದು ಬರೋದು ಹೇಳಿಲ್ಲ. ತಿಳಿದು ಬರುವ ಮಾರ್ಗ ಏನಿದೆ ರೀ? ಅರೆ ಇವನ ತಿಳ್ಕೊಳ್ಳುವ ರೀತಿನ ಬೇರೆ ಇದೆ, ಅಲ್ಲಿ ಆಗ್ತಾ ಇರುವ ರೀತಿನ ಬೇರೆ. ಸ್ವಲ್ಪ ಮಟ್ಟಿಗೆ ಭಾಸ ಆದ್ರೆ ಸಾಕು, ಅದನ್ನು ಭಾಸ ಆಗೋದಂತೇವಲ್ಲ, ಅದನ್ನೇ ವಿಕಲ್ಪದೊಳಗೆ ಸ್ವೀಕಾರ, ವಿಕಲ್ಪದೊಳಗೆ ತಿಳಿಯೋದು, ಪರೋಕ್ಷ ತಿಳಿಯೋದು. ವಿಕಲ್ಪದೊಳಗೆ ತಿಳಿಯೋದಂದ್ರೆ ಪರೋಕ್ಷ ತಿಳಿಯೋದು, ಅನುಭವದೊಳಗೆ ತಿಳಿಯೋದು, ಅನುಭವದಿಂದ ತಿಳಿಯೋದು, ಅರ್ಥಾತ್ ಪ್ರತ್ಯಕ್ಷ ತಿಳಿಯೋದು. ಆಗುವುದಿಲ್ರಿ ಈ ಜೀವದ ಅಂತರಂಗ. ಬೇಕಾದಷ್ಟು ಜ್ಞಾನಿಗಳ ಅನೇಕ ರೀತಿಯಿಂದ ಹೇಳಿದರನು ಕೂಡ ಈ ಜೀವದ ಅಂತರಂಗಕ್ಕೆ ಸತ್ಯದ ಸ್ವೀಕಾರ ಆಗೋದನ್ನೇ ಇಲ್ರಿ, ಆಗೋದನ್ನೇ ಇಲ್ಲ. ಸತ್ಯದ ಚರ್ಚೆ ರುಚಿಸ್ತಿದೆ, ಸತ್ಯದ ಚರ್ಚೆ ರುಚಿಸ್ತಿದೆ, ಆದರೆ ಸತ್ಯ ಗಂಟಲೊಳಗೆ ಇಳಿಯೋದನ್ನೇ ಇಲ್ಲ. ಉಂಡುಪವಾಸಿ, ಅರೆ ಭೂಮಂಡಲವಿದ್ದು ನಿಸ್ಸಂಗ. ಏನು ಮಾಡೋದು, ಏನು ಮಾಡೋದು? ಇದೆಲ್ಲ ಪುಣ್ಯದಿಂದ ಬಂದದ್ದಿದೆ, ಇದನ್ನೇನು ಮಾಡೋದು? ಇದು ಸರಿಯಾಗಿ ವಿಲೇವಾಟ ಮಾಡಬೇಕು, ಇದು ಯೋಗ್ಯ ಕಾರ್ಯಕ್ಕೆ ಹೋಗ್ಬೇಕು. ನಾನು ಹೇಳಿದ್ನಲ್ಲ, ಚಕ್ರವರ್ತಿ ಏನು ಮಾಡಿದ, ಯಾರು ಏನು ಮಾಡೋದು ಸಾಧ್ಯ ಇದೆ? ಕೆಳಗಡೆ ಆಯ್ತೇನಿಲ್ಲ ಚರ್ಚೆ, ನೆನಪಿಗೆ ಬಂದರೆ ತಗೊಳ್ಳೋದು. ಯಾರ್ದು ಇಲ್ಲಿ ಯಾವುದೇ ಪ್ರಕಾರದಿಂದ ತಿರಸ್ಕಾರ ಮೊದಲಾದವುಗಳ ಮಾತು ಇಲ್ಲ. ಆದರೆ ಈ ಜೀವದ ಅಂತರಂಗದೊಳಗ ಪರದ ಕುರಿತಾಗಿ ಅಪನತ್ವ, ಕರ್ತೃತ್ವ, ಸ್ವಾಮಿತ್ವ, ನಾನು ಮಾಡ್ತೇನೆ, ನನ್ನದ ಇದು ಯೋಗ್ಯ ಆಗಬೇಕು. ಅರೆ ಯಾವುದು ಯೋಗ್ಯ ಆಗಬೇಕು? ಯಾವುದು ನಿನ್ನದಿದೆ, ಯಾವುದು ನಿನ್ನದಿದೆ? 6 ಖಂಡದ ಅಧಿಪತಿ ಅವ ಎಷ್ಟೋ ಕಾಲದವರೆಗೆ 30-35 ಲಕ್ಷ ಪೂರ್ವ ವರ್ಷ ಕಾಲದವರೆಗೆ ಅವ 6 ಖಂಡದ ಅಧಿಪತಿ ಇದ್ದ. 32,000 ಮಕುಟಬದ್ಧ ರಾಜರು ಇದ್ದರು. ಏನೇನು ಮಾಡ್ತಿದ್ದವ? ಅದಕ್ಕೆ ಭೂಮಂಡಲವಿದ್ದು ನಿಸ್ಸಂಗ ಅಂಥೇಳಿ ಹೇಳ್ತಾರೆ. ನಿಸ್ಸಂಗ ಆಗುವ ಸಲುವಾಗಿ ಪರದ ಸಂಘ ಬಿಡೋದ ಅವಶ್ಯಕಿಲ್ಲ. ಆದ್ರೆ ಅದನ್ನಂದ ಅನ್ನುವಂಥ ಭಾವ ತುಂಡರಿಸಿ ಹೋಗಿದೆಯಲ್ಲ,
ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವ ನವೀನ ಚಿಗುರು ಒಡೆಯುವುದಿಲ್ಲರಿ. ಅಲ್ಲಿ ಚಿಗುರು ಒಡೆಯುವುದಿಲ್ಲ ಅಂದ್ರೆ ಬಂಧ ಆಗುವುದಿಲ್ಲ. ಬಹಳ ಅದ್ಭುತ ಸಮ್ಯಕ್ ದೃಷ್ಟಿಯ ಜೀವನ. ಅರೆ ಸಂಸಾರದೊಳಗೆ ಇದ್ದನ ಸಂಸಾರಿಯ ಹಾಗೆ ಕಂಡನ, ಇದ್ದಕ್ಕಿದ್ದ ಹಾಗೆ ಮೋಕ್ಷ ಮಾರ್ಗದೊಳಗ ಅವ ಮುಂದುವರಿತಾ ಇರ್ತಾನೆ. ಅರೆ ನರಕದ ನಾರಕಿ ಇತರ ನಾರಕಿಗಳ ಹಾಗೆನ ಸಂಘರ್ಷ ಮಾಡುವ ವೇಳೆದೊಳಗ ಅದು ಮೋಕ್ಷ ಮಾರ್ಗದಲ್ಲಿ ಸಾಗುತ್ತಾ ಇದೆ. ಆ ಜೀವ ಒಪ್ಪುತ್ತಿದೇನ್ರಿ? ಈ ಜೀವ ಒಪ್ಪೋದಿಲ್ರಿ. ಆದ್ರೆ ವಸ್ತು ಸ್ವರೂಪ ಬದಲಾಗುವುದಿಲ್ಲ. ನೀನು ಒಪ್ಪದಿದ್ರ ವಸ್ತು ಸ್ವರೂಪ ಬದಲಿ ಆಗ್ತಿದೆ. ಅವನು ಬಡಿ ಮಾಡ್ತಾ ಇದ್ದಾನೆ. ಬರೇ ಶ್ರೇಣಿಕನ ಜೀವ ಅಲ್ಲ. ಅರೆ ಶ್ರೇಣಿಕನ ಜೀವದಿಂದಂತೂ ತಿಳ್ಕೊಳ್ಬೇಕಾದದ್ದು ಸ್ಥೂಲ ಇದೆ ರೀ. ಏನ ಅಲ್ಲಿ ಕೂಡ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಾ ಇದೆ. ಏನು ಮಾಡ್ತಾ ಇದ್ದಾನೆ? ಸೊಳ್ಳೆ ಕಾರಣ ಭಾವನೆ ಭಾವಿಸ್ತಾ ಇದ್ದಾನೆ, ಏನು ಬೆಳಗ್ತಾ ಇದ್ದಾನೆ, ಏನು ಹಾಡ್ತಾ ಇದ್ದಾನೆ. ಅರೆ ನಾವು ಎಲ್ಲಿದ್ದೇವೆ? ತೀರ್ಥಂಕರನ ಪ್ರಕೃತಿಯ ಬಂಧ ಅಖಂಡ ನಡೆದದ್ದೇ ಇದೆ. ಅದಕ್ಕೆ ಕಾರಣ ಏನು ಕಾರಣ ಆಂತರ್ಯದೊಳಗಿದೆ ಪ್ರಭು. ಕ್ರಿಯೆಯ ಮೂಲಕ ಕಾಣಿಸುವಂಥದ್ದು ಕಾರಣ ಇರುವುದಿಲ್ಲರಿ. ಏನು ಮಾಡ್ತಾ ಇದ್ದಾನೆ? ಅದು ಶ್ರೇಣಿಕನ ಮಾತು. ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಾ ಇದೆ. ಇದು ಸ್ಥೂಲ ಮಾತು. ಸೂಕ್ಷ್ಮ ಮಾತು ಇದೆ ಸಮಸ್ತ ಸಮ್ಯಕ್ ದೃಷ್ಟಿ. ಅರೆ 7ನೇ ನರಕದಲ್ಲಿ ಯಾವ ಸಮ್ಯಕ್ ದೃಷ್ಟಿ ಜೀವಗಳದಾರಲ್ಲ ಅಸಂಖ್ಯದರ. 7ನೇ ನರಕದಲ್ಲಿ ಸಮ್ಯಕ್ ದರ್ಶನ ಸಹಿತ ಅಲ್ಲಿ ಹೋಗುವುದಿಲ್ಲ. ಆದ್ರೆ ಅಲ್ಲಿ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ನಮಗೇನಿದೆ ದುಃಖ ಹೇಳಿ? ಏನಿದೆ ದುಃಖ? ಅಲ್ಲಿ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಎಲ್ಲಿ? 7ನೇ ನರಕದೊಳಗ. ಪ್ರಭು ಅಲ್ಲಿ ಸಮ್ಯಕ್ ದರ್ಶನ ಪ್ರಾಪ್ತ ಆದ್ರೂ ಕೂಡ 7ನೇ ನರಕದಿಂದ ಮೇಲೆ ಬಂದ ಜೀವ ಎಲ್ಲಿ ಹೋಗ್ತಿದೆ? ಸ್ವರ್ಗಕ್ಕೆ ಹೋಗ್ತಿದೆ ಅನ್ನೋ ಮನುಷ್ಯ ಆಗ್ತಿದೆ, ತಿರಿಯಂಚಾಗ್ತಿದೆ, ಕ್ರೂರ ತಿರಿಯಂಚ. ಸಮ್ಯಕ್ ದೃಷ್ಟಿ ಜೀವಗಿ ತಮ್ಮ. ಅರೆ ನಾನೇನ್ ಮಾಡ್ಲಿ, ನಾನು ವಿಚಾರ ನನ್ನ ಪರಿಣಾಮ ಹೇಗೆ ನಿರ್ಮಲ ಕಾಯ್ಕೊಳ್ಳಿ? ನಿರ್ಮಲ ಪರಿಣಾಮಿಯನ್ನ ತಿಳ್ಕೊಳ್ಳುವ ಪ್ರಯತ್ನ ಮಾಡಲಿ. ಅವನನ್ನ ನಿನ್ನಲ್ಲೇ ಧಾರಣ ಮಾಡುವ. ಅರೇ ನಿನ್ನ ಪರ್ಯಾಯ ರೂಪದ ಪಾತ್ರ ಇಷ್ಟ ದೊಡ್ಡದಿದೆಯಲ್ಲ, ಆ ತ್ರಿಲೋಕ ಪೂಜ್ಯ ಪ್ರಭುವನ್ನ ನಿನ್ನೊಳಗೆ ತಂದುಕೊಳ್ಳುವ ಪಾತ್ರತೆ ಆ ಪರಿಣಾಮ ರೂಪದ ಪಾತ್ರೆಯೊಳಗಿದೆ. ಅದನ್ನು ಬಿಟ್ಟ ನಾವು ಅದನ್ನು ಹೇಗೆ ಶುದ್ಧ ಮಾಡೋದು? ಅರೆ ಅದು ವಿಸ್ತೃತ ಇದೆ, ಪರಿಶುದ್ಧ ಆಗುತ್ತಿದೆ. ಆ ತ್ರಿಕಾಲಿ ಶುದ್ಧ ಚೈತನ್ಯವನ್ನು ಗ್ರಹಣ ಮಾಡಿದ ನಂತರ ಏನು ಹೇಳ್ತಾ ಇತ್ತು? 7ನೇ ನರಕದ ಜೀವ ಯಾವುದೂ ಜೀವ ಮನುಷ್ಯ ಆಗುವುದಿಲ್ಲ. ಕ್ರೂರ ತಿರಿಯಂಚಾಗ್ತಿದೆ, ಸಿಂಹ, ಹುಲಿ ಅಂತ. ಸಮ್ಯಕ್ ದೃಷ್ಟಿ ಇದ್ರನು ಆಶ್ಚರ್ಯ. ಸಮ್ಯಕ್ ದರ್ಶನ ಆದ್ಮೇಲೆ ಕಡೆ ತಿರಿಯಂಚದು ಆಗ್ಬೋದು. ಸಮ್ಯಕ್ ದರ್ಶನ ಆದ ನಂತರ ತಿರಿಯಂಚಗತಿಯ ಬಂಧ ಆಗುವುದಿಲ್ಲಲ್ಲ. ಮಾತು ಹೀಗಿದೆ. ಸಮ್ಯಕ್ ದರ್ಶನಕ್ಕಿಂತ ಮುಂಚೆ ಬಂಧ ಆಗ್ತಿದೆಯಲ್ಲಪ್ಪ. ಹಂಗಾಗಿದ್ರೆ ಅಷ್ಟು ಆಪ್ಷನಲ್ ಅಂದ್ರೆ ಎಲ್ಲರೂ ನಿಯಮನ ಹಾಗಿದೆ. ಮಿಥ್ಯಾದೃಷ್ಟಿ ಜೀವಂತೂ ಅನ್ಯಗತಿಗೆ ಹೋಗೋದನ್ನೇ ಇಲ್ಲ. ಮನುಷ್ಯ ದೇವ ಗತಿಗೆ ಅದು ತಿರಿಯಂಚನ ಆಗ್ತಿದೆ ಮಿಥ್ಯಾದೃಷ್ಟಿ ಜೀವಂತೂ. ಸಮ್ಯಕ್ ದೃಷ್ಟಿ ಜೀವ ಕೂಡ ಮೊದಲೇ ನಿಯಮದಿಂದ ಬಂಧ ಆಗಿರ್ತಿದೆ ಅಂತ ಹೇಳಿ ಇಟ್ಕೊಳ್ಳಿಕ್ಕೆ ಬೇಕ್ರಿ ನಾವು. ಯಾಕೆ ಅಂತಂದ್ರೆ 7ನೇ ನರಕದಿಂದ ಬರುವಂತಹ ಯಾವುದೇ ಜೀವ ಮನುಷ್ಯ ದೇವ ಆಗುವುದಿಲ್ಲ. ನರಕದಿಂದ ಬರುವಂತಹ ಯಾವುದೇ ನರಕದಿಂದ ಬರುವಂತಹ ಜೀವ ದೇವಂತೂ ಆಗುವುದಿಲ್ಲ. ಇದು ಒಂದು ನಿಯಮ, ಅಬಾಧಿತ ನಿಯಮ. ನರಕದಿಂದ ಬರುವಂತಹ ಜೀವ ಸ್ವರ್ಗಕ್ಕೆ ಹೋಗುವುದಿಲ್ಲ, ನರಕದಿಂದ ಬಂದ ಜೀವ ಮತ್ತೆ ನರಕಕ್ಕನ್ನ ಹೋಗೋದಿಲ್ಲ. ಇವು 2 ಅಬಾಧಿತ ನಿಯಮದವ್ರೆ. ಇನ್ನು ಉಳಿದ ತಿರಿಯಂಚ ಮತ್ತು ಮನುಷ್ಯ. 7ನೇ ನರಕದಿಂದ ಬರುವಂತಹ ಜೀವ ಮನುಷ್ಯ ಆಗುವುದಿಲ್ಲ. 6ನೇ ನರಕದಿಂದ ಬರುವಂತಹ ಜೀವ ವ್ರತಿ ಆಗುವುದಿಲ್ಲ.
5ನೇ ನರಕದಿಂದ ಬರುವಂಥ ಜೀವ ಮಹಾವ್ರತಿಯಾಗುವುದಿಲ್ಲ. 4ನೇ ನರಕದಿಂದ ಬರುವಂಥ ಜೀವ ಸಮ್ಯಕ್ ಈ ಪ್ರಕಾರ ಎಲ್ಲ ನಿಯಮದವ್ರಿ. 6ನೇ ನರಕದಿಂದ ಬರುವಂಥ ಜೀವ ಸಮ್ಯಕ್ ದೃಷ್ಟಿ ಆಗುವುದಿಲ್ಲ, ಉಲ್ಟಾ ಆಯಿತು. 7ನೇ ನರಕದಿಂದ ಬರುವಂಥ ಜೀವ ಮನುಷ್ಯ ಆಗುವುದಿಲ್ಲ. 6ನೇ ನರಕದಿಂದ ಬರುವಂಥ ಜೀವ ಸಮ್ಯಕ್ ದೃಷ್ಟಿ ಆಗುವುದಿಲ್ಲ. 5ನೇ ನರಕದಿಂದ ಬರುವಂಥ ಜೀವ ಪಂಚಮ ಗುಣಸ್ಥಾನಕ್ಕೆ ಹೋಗುವುದಿಲ್ಲ. 4ನೇ ನರಕದಿಂದ ಬರುವಂಥ ಜೀವ ಮಹಾವ್ರತದ ಅಂಗೀಕಾರ ಅಂಥೇಳಿ 1, 2, 3ನೇ ಗತಿಯೊಳಗೆ ಸಮ್ಯಕ್ ದೃಷ್ಟಿ ಜೀವ ಹೋಗ್ತಾರೆ. 3ನೇ ನರಕದೊಳಗೆ 1, 2, 3 ಸಮ್ಯಕ್ ದೃಷ್ಟಿ ಜೀವ. ಅವರು ಕೆಲವರು ಏನಾಗ್ತಾರೋ ಈ ಮನುಷ್ಯ ಗತಿಯೊಳಗೆ ಬಂದ ದೀಕ್ಷಾಧಾರಣ ಮಾಡಿ ಮೋಕ್ಷಕ್ಕೆ ಹೋಗುವ ಅವಕಾಶ ಇದೆ. ಈ ಪ್ರಕಾರ ನಿಯಮ ಇದೆ. ನಮ್ದು ಹೇಳುವ ವಿಷಯ ಏನು ನಡೆದಿತ್ತು ಮೂಲ ಅಂತಂದ್ರೆ 7ನೇ ನರಕದೊಳಗೆ ಸಮ್ಯಕ್ ದರ್ಶನ ಆಗ್ತಿದೆ. ಅರ್ಥಾತ್ ಸಮ್ಯಕ್ ದರ್ಶನ ಆದ ನಂತರ ಗಮನ ಯಾವ ಕಡೆ ಶುರು ಆಗ್ತಿದೆ? ಮೋಕ್ಷದ ಕಡೆಗೆ ರೀ. ಮೋಕ್ಷದ ಕಡೆಗೆ ಗಮನ ಶುರು ಆಗ್ತಿದೆ. ಅರೆ ನರಕದೊಳಗೆ ಮೋಕ್ಷ ಮಾರ್ಗ ಮುಂದುವರಿತಿದೆ. ಅಲ್ಲಿಂದ ಬಂದು ಕ್ರೂರ ಮೃಗ ಆಗ್ತಿದೆ. ಭಾಷ್ಯದ ಅಪೇಕ್ಷಾದಿಂದ ಅದರ ಮೋಕ್ಷ ಮಾರ್ಗದಲ್ಲಿ ಮುಂದುವರಿತಾ ಇದೆ. ಇಂಥ ವಿಚಿತ್ರ ಮಾತು ಅಂದ್ರೆ ಇದು ಯಾವುದರ ಸಲುವಾಗಿ ಇಲ್ಲಿ ಹೇಳಿದ್ರಲ್ಲ, ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗುವುದಿಲ್ಲ ಅಂಥೇಳಿ. ಯಾವ ಕಾರಣದಿಂದ ಆಗೋದಿಲ್ಲ? ಕಾಯ ನಾರಕೆ ಇದ್ರೆ ಆಗೋದಿಲ್ಲ. ಮನೋವಚನ ಕಾಯ ಹೇಳಿದ್ರಲ್ಲ, ಕಾಯ ಮಾತ್ರ ಇದೆ ಅನ್ನೋ ಕಾಯದೊಳಗೆ ಏಕತ್ವ ಇದೆ ರೀ. ಅಲ್ಲಿ ಕೆಲವು ಅಂಶದಿಂದ ಇದೆ ಏನಿಲ್ರಿ, ಒಂದು ಅನಂತಾನುಬಂಧಿ ಅಪೇಕ್ಷಾದಿಂದ ಹೋಗಿದೆ ಅಂತೇಳಿ ನಿಮ್ಮ ಕರ್ಣಾನುಯೋಗ ಹೇಳಿತು. ಆದ್ರೆ ಇಲ್ಲದೆ ಹೋದ್ರ ಆ ನಾರಕಿ ಇತರ ನಾರಕಿಗಳ ಜೊತೆಗೆ ಸಂಘರ್ಷ ಯಾಕೆ ಮಾಡ್ತಿದೆ? ಈ ಮನುಷ್ಯ ಜೀವ ವೈರಿ ರಾಜನ ಜೊತೆಗೆ ಯುದ್ಧ ಯಾಕೆ ಮಾಡ್ತಾನೆ? ವಿಷಯ ವಾಸನೆ ಇಲ್ಲದೆ ಹೋದ್ರ ಮದುವೆ ಯಾತಕ್ಕಾಗಿ ಮಾಡಿಕೊಳ್ತಾನೆ? ಅದರ ಸಲುವಾಗಿ ಹೇಳ್ತು, ಮನ ವಚನ ಕಾಯ ಯೋಗ ಇದ್ರನು. ಮನ ವಚನ ಕಾಯ ಇರುವ ಮಾತಲ್ಲ, ಕಾಯ ಯೋಗ ಇರುವ ಮಾತಿದೆ. ಯೋಗ ಮತ್ತು ಕಾಯದೊಳಗೇನು ವ್ಯತ್ಯಾಸ ಇದೆ? ಯೋಗ ಉಪಯೋಗ ಇವು ಜೀವದ್ದು ಅದಾವ್ರಿ. ಯೋಗ ಉಪಯೋಗ ಇವು ಜೀವದ್ದು ಅದಾವ. ಮನ ವಚನ ಕಾಯ ಇವು ಪುದ್ಗಲದ ರಚನೆ ಅದಾವ. ಹಾಗಾದ್ರೆ ಯೋಗ ಅದೇ ಮನ ವಚನ ಕಾಯ ಯೋಗ ಇರುವ ವೇಳೆದೊಳಗೆ ಕೂಡ ಹೇಗಿತ್ತೋ ಹಾಗೆ, ಯಾವಾಗ ಮಿಥ್ಯಾತ್ವ ಅವಸ್ಥೆಯೊಳಗೆ ಹೇಗಿತ್ತಲ್ಲ ಹಾಗೆ. ಆದ್ರೆ ನವನಿಗೆ ಜ್ಞಾನಾವರಣಾದಿ ಬಂದ್ ಆಗೋದಿಲ್ಲ. ನಮ್ಮ ಅಂತರಂಗದೊಳಗೆ ಸ್ವಲ್ಪರೇ ಉತ್ಸಾಹ ಜಾಗೃತ ಆಗುವುದಿಲ್ಲ. ಆಗಬೇಕು ಬೇಡ್ರಿ. ಉತ್ಸಾಹ ಜಾಗೃತ ಆಗ್ತಾ ಇಲ್ಲ ಅನ್ನೋದು ಆಶ್ಚರ್ಯ. ಉತ್ಸಾಹ ಅರೆ ಏನಿದೆ ಇರಲಿಲ್ಲ. ನಾನು ಅಂತರಂಗದೊಳಗ ನನ್ನ ಸ್ವಭಾವದ ಸ್ವೀಕಾರ ಮಾಡಿದ್ರೆ ಇಷ್ಟೆಲ್ಲ ಲಾಭ ಆಗ್ತಿದೆ. ಪರದಿಂದ ಯಾವ ಹಾನಿನೂ ಇಲ್ಲ. ಅರೆ ಆದ್ರೆ ಆ ಲಾಭ ಆಗಬೇಕಾದ್ರೆ ಆ ಲಾಭ ಯೋಗ್ಯ ಜ್ಞಾನ ಆಗೋದು ಅವಶ್ಯಕ ಇದೆ. ಕಾರ್ಯದ ಅನುರೂಪನ ಕಾರಣ ಇರ್ತಿದೆ, ಕಾರಣದ ಅನುರೂಪನ ಕಾರ್ಯ ಆಗ್ತಿದೆ. ಹಾಗಾದ್ರೆ ಕಾರ್ಯ ನಮ್ದ ಇಲ್ಲಿ ಬಂಧದ ಅಭಾವ ರೂಪದ ಕಾರ್ಯ ಆಗಬೇಕಾದ್ರೆ ಯಾವ ಬಂಧದ ಕಾರ್ಮಣ ವರ್ಗಣಗಳ ಲೋಕದೊಳಗೆಲ್ಲ ತುಂಬಿರಲಿ, ಮನವಚನ ಕಾಯಿ ಯೋಗಿದ್ರೆ ಇರಲಿ. ಆದ್ರೆ ನನಗೆ ಘಾತಿ ಕರ್ಮದ ಬಂಧ ಆಗಬಾರದಾಗಿತ್ತು ಅಂತಂದ್ರೆ ನಾ ಅವುಗಳಿಂದ ರಹಿತ ನನ್ನ ಸ್ವಭಾವದ ಸ್ವೀಕಾರ ಮಾಡುವ ಕಾರಣ ಕೊಡೋದು ಅವಶ್ಯಕ ಇದೆ ರೀ. ನನ್ನ ಉಪಯೋಗಕ್ಕೆ ಕಾರಣ ಕೊಡೋದಿದೆ. ಯೋಗ ಮತ್ತು ಉಪಯೋಗಿಯು ಜೀವದ್ದು ಅದಾವ ಅಂತ ಹೇಳ್ತಲ್ಲ, ಯೋಗ ಮತ್ತು ಉಪಯೋಗ ಇವು ಜೀವದ್ದು ಅದಾವ. ಉಪಯೋಗದಿಂದ ದುಃಖ ಮತ್ತು ಬಂಧ ಆಗ್ತಿದೆ, ಯೋಗದಿಂದ ಈ ಜೀವನಿಗೆ ಆಶ್ರಮ ಆದರನೂ ಕೂಡ ಅಲ್ಲಿ ಸಂವರ ನಡೀತಾ ಇರ್ತಿದೆ. ಅದಕ್ಕೆ ಈ ಯೋಗ ಉಪಯೋಗಗಳ ಸ್ವರೂಪವನ್ನು ಇದೇ ಸಮಯಸಾರ ಗ್ರಂಥಾದಿರಾಜದಿಂದ ಒಂದು ಸ್ವಲ್ಪ ಸ್ಪಷ್ಟ ಆಗುವ ಹಾಗೆ ನಾವು ವಾಚನ ಮಾಡೋದ ಅವಶ್ಯಕ.
ಏನು ಹೇಳಿದರೆ ಇಲ್ಲಿ ಎರಡೂ ಕಾರಣದಿಂದ ಅವನಿಗೆ ಬಂಧ ಆಗುವುದಿಲ್ಲ. ಕಾರಣದೊಳಗೆ ಬದಲಾವಣೆ ಆಗಿಲ್ಲ ಅನ್ನೋದೇ ಹೇಳಿದ್ದಾರೆ. ನೋಡ್ರಿ, ಕಾರಣ ವರ್ಗಣಗಳಿಂದ ಸಮಸ್ತ ಲೋಕಾಕಾಶವು ತುಂಬಿಕೊಂಡಿರುವುದು ಅದಂತೂ ಹೇಗಿದೆಯೋ ಹಾಗೇ ಇದೆ. ಮತ್ತು ಯಾವ ಆತ್ಮ ಪ್ರದೇಶಗಳ ಕಂಪನ ರೂಪದಂಥ ಮನವಚನ ಕಾಯದ ಮಾತಿಲ್ಲ, ಆತ್ಮ ಪ್ರದೇಶದ ಕಂಪನ ರೂಪದಂಥ ಯೋಗರೇ. ಶಬ್ದದ ಮೇಲೆ ನಮ್ದು ಗಮನ ಇರಬೇಕು, ನಿಗಾ ಇರಬೇಕು, ಓದಿಕೊಂಡು ಹೋಗೋದಲ್ರೆ. ಆತ್ಮ ಪ್ರದೇಶಗಳ ಮೂಲನ ಹೇಳಿದ್ರೆ ಆತ್ಮ ಪ್ರದೇಶದ ಕಂಪನ ರೂಪ ತ್ರಿಯೋಗ, ಏನ ಮನ ವಚನ ಕಾಯ ರೂಪದ ತ್ರಿಯೋಗ, ಅದು ಕೂಡ ಹೇಗಿತ್ತು ಹಾಗೆ ಇದೆ. ಅರೆ, ಇದರಲ್ಲಿ ಎಷ್ಟು ಮಾತುಗಳ ಉದ್ಭವ ಆಗ್ತವೆ. ನಾನು ನನ್ನ ಸುಖದ ಸಲುವಾಗಿ, ಧರ್ಮದ ಸಲುವಾಗಿ ಆಗಮದ ಆಧಾರ ತಗೊಂಡು ಕೂಡ ಅದರಲ್ಲೇ ಬದಲಾವಣೆ ಮಾಡಬೇಕಂತೆ. ಮೌನಿರೋ ಕಾಯದಿಂದ ಸ್ಥಿರ ಕೂತ್ಬಿಡೋದು. ಹಿಂದಿನ ಕಲಶದೊಳಗಂತೂ ಇನ್ನೂ 2 ಕಾರಣ ಹೇಳಿದ್ದಾರೆ. ಇಂದ್ರಿಯಗಳ ವ್ಯಾಪಾರ ಹೇಳಿದ್ದಾರೆ. ದಿಗಿಲಾಗುವಂಥ ವಿಷಯ ಇದೆ, ಆದರೆ ನಮಗಾಗುವುದಿಲ್ಲ. ನಾವು ಓದಿಕೊಂಡು ಹೋಗ್ತೇವೆ. ಬರೀ ಬದಲಾವಣೆ ಇಲ್ಲೇ ಈ ತಿನ್ನುವ ಆಹಾರದೊಳಗೆ, ಮಾಡುವ ವಿಚಾರದೊಳಗೆ, ಆಡುವ ಭಾಷೆಯೊಳಗೆ, ಮಾಡುವ ಶರೀರದ ಕ್ರಿಯೆಯೊಳಗೆ ಬದಲಾವಣೆ ಮಾಡುವ ಸಲುವಾಗಿ ನಾವು ಎಷ್ಟು ಜಾಗೃತಿ ಇದ್ದೇವೆ, ಎಷ್ಟು ಸಾವಧಾನ ಇದ್ದೇವೆ. ಹಾಡು ಬಂತಲ್ಲ, ಸಾವಧಾನರನ್ನ ಅಪನೇ ಮೇ ಸಾವಧಾನ. ಮೊದಲನೇದ್ದನೇ ಇದೆ, ವಿಕಲ್ಪದಿಂದ ಕೂಡ ಕಾರ್ಯ ಆದ ಹಾಗೆ ನಿನಗೆ ಕಾಣಿಸ್ತಿದೆ. ಬಹಳ ಸೂಕ್ಷ್ಮ ವಿಷಯ ಅದಾವ ಜನಾಗಮದೊಳಗಡೆ. ಏನ ಕಾಯದೊಳಗೆ ಬದಲಾವಣೆ ಮಾಡ್ಬೇಕಂತೀವ್, ಅದು ಇಲ್ಲಿಗೆ ಅದಕ್ಕಿಂತ ಸ್ಥೂಲ ಅಂತ ಹೇಳಿ ಅಪ್ಪಾಜಿ 20 ವರ್ಷದ ಮೊದಲನೇ ಹೇಳಿದ್ದಾರೆ. ಅದಕ್ಕಿಂತ ಸ್ಥೂಲ ಏನ ಬಟ್ಟೆಯೊಳಗಡೆ ಬಟ್ಟೆ ಬದಲಾವಣೆ ಮಾಡಿ ಧರ್ಮ ಆಯ್ತು. ಮಡಿ ಬಟ್ಟೆ ಇದೆ, ಹೌದು ಅಥವಾ ಇಲ್ಲ? ಬಹಳ ಮೊದಲು, ಸುಮಾರು 50 ವರ್ಷದ ಮೊದಲು ಹೇಳ್ತಿದ್ರು ಅಪ್ಪಾಜಿ, ಜೀವ ಹಿಂಸಾ ಅಂಥೇಳಿ ಎಲ್ಲಿ ತಿಳಿತಾನೆ? ಅರೆ, ಮಡಿ ಅಂಥೇಳಿ ಯಾವುದನ್ನು ತಿಳಿತಾನೆ? ಒಂದು ಬಟ್ಟೆ ತುಂಡು ಬಿದ್ದಿರ್ತಿದೆ ದಾರಿಯೊಳಗ, ಅದರ ಮೇಲೆ ಕಾಲ, ಅದರ ಸ್ಪರ್ಶ ಆದ್ರೆ ನನ್ನ ಮಡಿ ಕೆಟ್ಟು ಹೋಯ್ತು ಅಂಥೇಳಿ ದೂರ ಹೆಜ್ಜೆ ಇಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ 1000 ಇರುವೆಗಳ ಗುಂಪು ಇರ್ತಿದೆ, ಅದರ ಕಡೆ ಇವನ ಲಕ್ಷ್ಯ ಇಲ್ಲ, ಅದರ ಮೇಲೆ ಅಷ್ಟು ಇವನಿಗೆ ಬಟ್ಟೆಯೊಳಗರ್ಥ. ಎಲ್ಲ ಭ್ರಮೆ ಮೂಲದವ್ರಿ, ಭ್ರಮೆಯುಕ್ತ ಇದಾವೆ, ಭ್ರಮೆಯಿಂದನ ಉತ್ಪನ್ನ ಆಗಿದ್ದಾವೆ. ನಾವು ಧರ್ಮ ಸಲುವಾಗಿ, ಸುಖ ಸಲುವಾಗಿ, ಅರೆ ದಶಲಕ್ಷಣ ಬಂತು, ಅಷ್ಟಾಣಿಕ ಬಂತು, ಅಷ್ಟಮಿ ತಿಥಿ ಬಂತು, ಚತುರ್ದಶಿ ತಿಥಿ ಬಂತು, ಅಲ್ಲಿ ನಾವು ಸಾವಧಾನೆಯಲ್ಲಿ ಆಹಾರದೊಳಗೆ, ಮಾತಿನೊಳಗೆ ಮಾತಾಡಬಾರ್ದು, ಶಿಟ್ಟು ಮಾಡಬಾರ್ದು, ಅದು ನೋಡಬಾರ್ದು, ಇದು ನೋಡಬಾರ್ದು, ಟಿವಿ ನೋಡಬಾರ್ದು. ಭಾರಿಲ್ಲವರು ಒಂದು ಪ್ರವಚನದೊಳಗೆ ಹೇಳಿದರು, 83 ಲಕ್ಷ ಪೂರ್ವ ವರ್ಷ ಕಳೆದ ನಂತರ ಕೂಡ ತೀರ್ಥಂಕರ ದೇವಾಂಗನೆಯ ನೃತ್ಯ ನೋಡ್ತಾರೋ. ಮತ್ತು ನಮ್ಮಂಥವ್ರು ಪ್ರವಚನ ಹೇಳವ್ರ ನ್ಯೂಸ್ ನೋಡಿದ್ರೂ ಕೂಡ ಅರೆ ಪಂಡಿತ್ಜಿ ಟಿವಿ ದೇಖ್ರೆ ಹೇಳಿದ್ರಿ. ಅಂದ್ರೆ ತಮ್ಮ ನಿರ್ದೋಷತೆಯನ್ನು ಹೇಳುವ ಸಲುವಾಗಿ ಹೇಳಲಿಲ್ಲ, ನಿರ್ದೋಷತೆಯನ್ನು ಸಾಬೀತುಪಡಿಸುವ ಸಲುವಾಗಿ ಹೇಳಲಿಲ್ಲ. ಬಾಹ್ಯ ವಸ್ತುವಿನಿಂದ ಬಂಧ ಇಲ್ಲ, ಬಾಹ್ಯ ವಸ್ತುವಿನ ಆಧಾರದಿಂದ ನಿನಗೆ ಧರ್ಮ ಕರ್ಮಗಳ ಆಗುವುದಿಲ್ಲಪ್ಪ. ಆದರೆ ಈ ಮಾತು ಈ ಜೀವ ಇದುವರೆಗೆ ಕೂಡ ಒಪ್ಪಲಿಕ್ಕೆ ತಯಾರಿ. ಶರೀರದೊಳಗೆ ದಿನ ಬಸ್ತಿ ಹೋಗೋದು, ಸಂಯೋಗದೊಳಗೆ ಅದರ ವಿರುದ್ಧ ಯಾರೂ ಇಲ್ಲಿ ಅರ್ಥ ಮಾಡುವಂಥವ್ರು ಇಲ್ಲ ಅಂಥೇಳಿ ಹೇಳ್ತಾ ಇದ್ದೇನೆ ಧೈರ್ಯದಿಂದ. ಶಿಖರ್ಜಿಗೆ ಹೋಗುವುದರಿಂದ ಧರ್ಮ, ದಾನ ಕೊಡುವುದರಿಂದ ಧರ್ಮ. ಆಗಮದಲ್ಲಿ ಹೇಳಿದಾರಲ್ಲ, 6ನೇ ಭಾಗ 10ನೇ ಭಾಗ ಹೇಳಿದಾರಲ್ಲ, ನಾನು ಕೊಡಲೇಬೇಕು. ಅರೆ ದಾನ ಕೊಡುವ ಸಲುವಾಗಿ ನಿನ್ನ ಅಂತರಂಗದೊಳಗೆ ಯಾವ ಭಾವ ಧರ್ಮಕ್ಕೆ ಅನುಕೂಲ ಆಗುವಂಥದ್ದಿದೆ, ಆ ಭಾವ ಇಲ್ಲದ ನೀನು ದಾನ ಕೊಡುವುದರಿಂದ ನಿನಗೆ ಕಾರ್ಯ ಅಥವಾ ಧರ್ಮ ಆಗುವುದಿಲ್ಲಪ್ಪ.
ಅದಕ್ಕೆ ಸೂಕ್ಷ್ಮೋ ಭಗವದ್ ಧರ್ಮ. ಧರ್ಮ ಇರೋದು ಎಲ್ಲ ಯೋಗ ಉಪಯೋಗದೊಳಗ ಅಲ್ಲ, ಧರ್ಮ ಇರೋದು ಉಪಯೋಗದೊಳಗ. ಧರ್ಮಕ್ಕೆ ಯೋಗ ಕಾರಣ ಇಲ್ಲ, ಉಪಯೋಗ ಕಾರಣ ಇದೆ. ಈ ವಿಷಯ ವಿಶೇಷ ರೂಪದಿಂದ ನಾಳೆ